ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 62ನೇ ಸರ್ಗದಲ್ಲಿ ದಶರಥ ಕೈಕೇಯಿಯ ಕೌಸಲ್ಯ ಚುಚ್ಚು ಮಾತುಗಳಿಂದ ನೊಂದವನಾಗಿ ಅವಳನ್ನು ಪ್ರಾರ್ಥನೆ ಮಾಡಿಕೊಂಡ. ಇಂಥ ಕಟುವಾದ ಮಾತುಗಳು ನನಗೆ ಆಡಬೇಡ ಅಂತ ಕೇಳಿಕೊಂಡ. ಆಮೇಲೆ ಅವಳು ಕೂಡ ದಶರಥನ ಕ್ಷಮೆ ಕೇಳಿದ್ಲು. ಆ ಬಳಿಕ ತಾನು ಬಹಳ ಹಿಂದೆ ಮಾಡಿದಂಥ ಕಾರ್ಯವೊಂದನ್ನು ಆತ ನೆನಪಿಸಿಕೊಂಡು ಅದನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ದುಃಖಪಟ್ಟಂಥ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ಅಲ್ಲಿಗೆ 62ನೇ ಸರ್ಗ ಮುಕ್ತಾಯ ಆಗಿತ್ತು. 63ನೇ ಸರ್ಗದಲ್ಲಿ ಆ ದಶರಥ ತಾನು ಮಾಡಿದಂಥ ಪಾಪ ಕಾರ್ಯವನ್ನು ಕೌಸಲ್ಯಗೆ ವಿವರಿಸಿ ಹೇಳಿದ ವರ್ಣನೆ ಇದೆ. ಎಚ್ಚರಗೊಂಡ ಮೇಲೆ ಆ ದಶರಥ ಕೌಸಲ್ಯ ಕಡೆ ನೋಡಿದ, ಅವರ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ಪ್ರೀತಿಯ ಮಗನಾದ ರಾಮನನ್ನ ಅವನ ಪತ್ನಿಯಾದ ಸೀತೆಯ ಜೊತೆಗೆ ಆತ ಕಾಡಿಗೆ ಅಟ್ಟಬೇಕಾದಂಥ ಏನು ಪ್ರಸಂಗ ಬಂದಿತ್ತು ಅದನ್ನ ನೆನಪಿಸಿಕೊಂಡ. ಈ ಎಲ್ಲ ದುಷ್ಕಾರ್ಯಕ್ಕೆ ಈ ಆದಂಥ ಅನರ್ಥಕ್ಕೆಲ್ಲ ಮೂಲ ಕಾರಣ ಏನು ಅದನ್ನು ಕೌಸಲ್ಯಗೆ ಹೇಳಬೇಕು ಅಂತ ಬಯಸಿದ. ಯದಾಚರತಿ ಕಲ್ಯಾಣಿ ಶುಭಂ ವಾ ಯದಿ ವಾ ಶುಭಂ ತದೇವ ಲಭತೆ ಭದ್ರೇ ಕರ್ತ ಕರ್ಮಜಮಾತ್ಮನಃ. ಮನುಷ್ಯ ಯಾವುದೇ ವಿಧವಾದಂಥ ಕಾರ್ಯವನ್ನು ಮಾಡಲಿ, ಶುಭ ಕರ್ಮವನ್ನು ಮಾಡಲಿ ಅಥವಾ ಅಶುಭವಾದ ಕರ್ಮವನ್ನು ಮಾಡಲಿ, ಅದಕ್ಕೆ ಯೋಗ್ಯವಾದಂಥ ಪ್ರತಿಫಲವನ್ನು ಮುಂದೆ ಪಡ್ಕೊಳ್ತಾನೆ. ಕೆಟ್ಟ ಕಾರ್ಯವನ್ನು ಮಾಡಿದ್ರೆ ಕೆಟ್ಟ ಫಲವನ್ನು, ಒಳ್ಳೆಯ ಕಾರ್ಯ ಮಾಡಿದ್ರೆ ಒಳ್ಳೆಯ ಫಲವನ್ನು. ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಮನುಷ್ಯ ಸರಿಯಾಗಿ ಅದನ್ನು ಪೂರ್ವಾಪರ ವಿಚಾರ ಮಾಡಬೇಕು, ಅದರ ಫಲಗಳನ್ನು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೇ ಇದ್ರೆ ಅದಕ್ಕೆ ಪ್ರಾಯಶ್ಚಿತ ಅನುಭವಿಸಬೇಕಾಗ್ತದೆ. ಅವನು ದೋಷಂ ವಾ ಯೋ ನ ಜಾನಾತಿ ಸ ಬಾಲಃ ಇತಿ ಹೋಚ್ಯತೆ. ಬಾಲಕ ಅಂತಂದ್ರೆ ವಯಸ್ಸಿನಿಂದ ಸಣ್ಣವನಾದವನು ಬಾಲಕ ಅಲ್ಲ, ಅಥವಾ ವಯಸ್ಸಿನಿಂದ ದೊಡ್ಡವನಾದವನು. ವಯಸ್ಸಿನಿಂದ ದೊಡ್ಡವನಂತಾಗಲಿ ವಯಸ್ಸಿನಿಂದ ಚಿಕ್ಕವನಾದವನನ್ನ ಚಿಕ್ಕವ ಅಂತಾಗಲಿ ಕರೆಯೋದು ಸರಿಯಲ್ಲ. ಯಾರು ತಾನು ಮಾಡುವ ಕೆಲಸಗಳ ಪರಿಣಾಮವನ್ನು ಸರಿಯಾಗಿ ಮೊದಲು ಆಲೋಚನೆ ಮಾಡೋದಿಲ್ಲ ಅವನನ್ನ ಬಾಲಕ ಅಂತ ಕರೀತಾರೆ. ಕಸ್ತಿ ರಾಮ್ರವಣಂ ಚಿತ್ವ ಫಲಾಶಾಂಶ ನಿಶಿಂಚತಿ ಪುಷ್ಪಂ ದೃಷ್ಟ ಫಲೇ ಗೃಧ್ನು ಪ್ರಶೋಚಿತಿ ಫಲಾಗಮೆ. ಅದಕ್ಕೊಂದು ಸರಿಯಾದ ದೃಷ್ಟಾಂತ ಏನಂದ್ರೆ, ಒಬ್ಬ ಮನುಷ್ಯ ತನ್ನ ತೋಟದಲ್ಲಿದ್ದಂತಹ ಮಾವಿನ ಮರಗಳನ್ನೆಲ್ಲ ಕಡಿದೋಗಿದ್ದು ಆ ಮಾವಿನ ಮರಗಳ ಜಾಗದಲ್ಲಿ ಮುತ್ತುಗದ ಸಸಿಗಳನ್ನು ನೆಡಬೇಕು ಅಂತ ಬಯಸ್ತಾನೆ. ಯಾಕೆಂದ್ರೆ ಎಲ್ಲೋ ಒಂದ್ಸರಿ ಮುತ್ತುಗದ ಸಸಿಗಳನ್ನು ಆತ ನೋಡಿದ್ದಿರಬಹುದು. ಆ ಮುತ್ತುಗದ ವೃಕ್ಷಗಳ ಕೆಂಪಾದ ಹೂವು, ಅದರ ಸೊಬಗು, ಅದಕ್ಕೆ ಆತ ಮನಸ್ಸು ಹೊತ್ತಿದ್ದಿರಬಹುದು. ಹಾಗಾಗಿ ಆ ವೃಕ್ಷಗಳನ್ನ ತನ್ನ ತೋಟದಲ್ಲಿ ಕೂಡ ನೆಡಬೇಕು ಅಂತ ಬಯಸ್ತಾನೆ. ಅದಕ್ಕೆ ಪೂರ್ವದಲ್ಲಿ ಇದ್ದಂಥ ಮಾವಿನ ಮರಗಳನ್ನೆಲ್ಲ ಕಿತ್ತೋಗಿತಾನೆ. ನಯನ ಮನೋಹರವಾದಂಥ ಹೂಗಳೇನೋ ಅಲ್ಲಿ ಕಾಣಿಸ್ತವೆ ಕ್ರಮೇಣ. ಆದರೆ ಕಾಲಕ್ರಮೇಣ ಅದರಲ್ಲಿ ಮಾವಿನ ಮರದಲ್ಲಿ ದೊರೆಯಬಹುದಾದಂತಹ ಮಧುರವಾದ ಫಲಗಳು ಮಾತ್ರ ದೊರೆಯೋದಿಲ್ಲ. ಬರೀ ಹೂವು ಅಷ್ಟೇ, ನಯನ ಮನೋಹರವಾದ ಹೂವು, ಅದರಿಂದ ಯಾವುದೇ ಫಲ ಇಲ್ಲ. ಕೊನೆಗೆ ಅದ್ರ ಬಗ್ಗೆ ಆತ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅವಿಜ್ಞಾಯ ಫಲಂ ಯೋಹಿ ಕರ್ಮ ತ್ವೇವ ಅನುಧಾವತಿ ಸಶೋಚೆ ಫಲವೇಲಾಯಾಮ್ ಯಥಾ ಕಿಂಸುಕ ಸೇಚಕ. ಆ ಮುತ್ತುಗದ ಮರಗಳಿಗೆ ನೀರೆರೆದು ಅವುಗಳನ್ನು ಪೋಷಣೆ ಮಾಡಿ ಆ ಮರಗಳನ್ನು ದೊಡ್ಡವುಗಳನ್ನು ಮಾಡಿ ಬೆಳೆಸಿದವನು ಕೊನೆಯ ಕಾಲಕ್ಕೆ ಫಲ ಬಿಡುವ ಕಾಲದಲ್ಲಿ ಯಾವ ಥರ ಪಶ್ಚಾತ್ತಾಪ ಪಡಬೇಕಾಗ್ತದೋ ಹಾಗೆ ಈ ಜೀವನದಲ್ಲಿ ಮಾಡಬಾರ್ದಂಥ ಕೆಲಸ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅಂಥವನನ್ನು ಬಾಲಕ ಅಂತ ಕರೀತಾರೆ. ವಯಸ್ಸಿನಿಂದ ಚಿಕ್ಕವನಾದವನು ಬಾಲಕ ಅಲ್ಲ. ಅಂತ ಕೆಲಸ ಮಾಡಿದವನು ಯಾರು ಅಂದ್ರೆ, ನಾನೇ ಅಂತ ಕೆಲಸ ಮಾಡಿದೆ. ಮಾವಿನ ತೋಪನ್ನು ಕತ್ತರಿಸಿ ಮುತ್ತುಗದ ತೋಪನ್ನು ನೀರೆರೆದು ಬೆಳೆಸಿದೆ.
ಇವತ್ತು ಅದರ ಫಲ ನನಗೆ ಬಂದು ಒದಗಿದೆ. ಸದ್ಗುಣಿಯಾದವನು ಜ್ಯೇಷ್ಠ ಪುತ್ರನಾದಂಥ ಮಗನನ್ನ ಪಟ್ಟಾಭಿಷೇಕ ಮಾಡಿ ನಾನು ಆನಂದ ಪಡಬೇಕಾಗಿತ್ತು. ಆದರೆ ಅದೆಲ್ಲ ಇವತ್ತು ಆ ಪರಿಸ್ಥಿತಿ ಎಲ್ಲ ವ್ಯತ್ಯಾಸ ಆಗಿ ಹೋಗಿದೆ. ಹಿಂದೆ ನಡೆದಂಥ ಒಂದು ಪ್ರಸಂಗ ನಿಮಗೆ ಹೇಳ್ತೇನೆ. ನಾನು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡ್ತಿದ್ದೆ ಬಹಳ ಹಿಂದೆ. ಆವಾಗ ಶಬ್ದವೇದಿ ವಿದ್ಯೆಯಲ್ಲಿ ಮಹಾಚತುರ ಅನ್ನುವಂಥ ಕೀರ್ತಿಯನ್ನು ಕೂಡ ಗಳಿಸಿದ್ದೆ. ಆ ಶಬ್ದವೇದಿ ವಿದ್ಯೆಯಲ್ಲಿ ನನಗಿದ್ದ ನೈಪುಣ್ಯ ಏನಿತ್ತು ಅದು ನಾನು ಮಾಡಿದ ಪಾಪ ಕಾರ್ಯಕ್ಕೆ ಮೂಲ ಆಯಿತು. ಇವತ್ತು ನಾನು ಅನುಭವಿಸುವ ಮಹಾ ಸಂಕಟಕ್ಕೆ ಅದು ಬೇರಾಯಿತು. ಹಾಗಾಗಿ ಎಲ್ಲ ದುಃಖಕ್ಕೆ ನಾನೇ ಕಾರಣ. ನನ್ನನ್ನು ನಾನೇ ಬೈಕೋಬೇಕಷ್ಟೇ ಹೊರತು ಇದರಲ್ಲಿ ಬೈಲಿಕ್ಕೆ ಬೇರೆ ವ್ಯಕ್ತಿ ಯಾರೂ ಇಲ್ಲ, ನಿಂದನೆ ಮಾಡಬೇಕಾದಂಥ ವ್ಯಕ್ತಿ ಯಾರೂ ಇಲ್ಲ. ಶಬ್ದವೇದಿ ವಿದ್ಯೆಯನ್ನ ನಾನು ಕಲೀಲಿಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ಜನ ಏನು ಪ್ರಶಂಸೆ ಮಾಡಿದರು, ಆ ಪ್ರಶಂಸೆಗೆ ನಾನು ಉಬ್ಬಿ ಅದನ್ನು ಮತ್ತಷ್ಟು ಉತ್ಸಾಹದಿಂದ ಕಲಿತಾ ಹೋದೆ. ಅದರ ಪರಿಣಾಮ ಏನಾಗಬಹುದು ಅಂತ ನಾನು ಆಲೋಚನೆ ಮಾಡಲಿಲ್ಲ. ನಾನು ಆವಾಗಿನ್ನೂ ಯುವಕನಾಗಿದ್ದೆ. ಯಥಾನ್ಯ ಪುರುಷೋ ಕಶ್ಚಿತ್ ಪಲಾಶೈರ್ಮೋಹಿತೋ ಭವೇತ್ ಏವಂ ಮಯಾಪಿ ಅವಿಜ್ಞಾತಂ ಶಬ್ದವೇದ್ಯಮಿದಂ ಫಲಂ ದೇವಿ ಅನೂಢ. ಅವಾಗ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅವನ ಕಥೆ ಹೇಳಿದ. ದೇವಿ ಅನೂಢ ತು ಅಭವಃ ಯುವರಾಜೋ ಭವಾಮ್ಯಹಂ. ಅವಾಗ ನಾನು ಯುವರಾಜನಾಗಿದ್ದೆ. ಒಮ್ಮೆ ಮಳೆಗಾಲ ಬಂದಿತ್ತು. ಮನುಷ್ಯನ ಮೈ ಮನಸ್ಸುಗಳಿಗೆ ಗರಿಗಳನ್ನು ಮೂಡಿಸುವಂಥ ಕಾಲ ಅದು. ಆ ಕಾಲದಲ್ಲಿ ನಾನೊಮ್ಮೆ ಬೇಟೆ ಆಡಬೇಕು ಅಂತ ಹೊರಟೆ. ದಕ್ಷಿಣ ದಿಕ್ಕಿನ ಕಡೆಗೆ ಸೂರ್ಯ ವಾಲಿದ್ದ, ಅಂದರೆ ದಕ್ಷಿಣಾಯನ ಪ್ರಾರಂಭ ಆಗಿತ್ತು. ಆವಾಗ ಮಳೆಗಾಲ ಮೂಡಿತ್ತು. ನಾನು ಬೇಟೆ ಆಡಬೇಕು ಅಂತ ಹೊರಟೆ. ರಥ ಏರಿ ಕೂತ್ಕೊಂಡೆ. ಕೈಯಲ್ಲಿ ಧನುರ್ಬಾಣಗಳನ್ನು ಖಡ್ಗಗಳನ್ನು ಹಿಡ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನನಗೆ ಮನಸ್ಸಿನ ಮೇಲೆ ನಿಗ್ರಹನೂ ಕೂಡ ಇರಲಿಲ್ಲ. ರಾತ್ರಿ ವೇಳೆಯಲ್ಲಿ ನದಿ ಸಮೀಪಕ್ಕೆ ಬರುವಂಥ ಯಾವುದಾದ್ರೂ ಒಂದು ಪ್ರಾಣಿಯನ್ನ, ಆನೆಯೋ ಸಿಂಹನೋ ಕಾಡೆಮ್ಮೆಯೋ ಅಥವಾ ಮತ್ತೆ ಯಾವುದಾದ್ರು ಒಂದು ಪ್ರಾಣಿಯನ್ನ ನಾನು ಬೇಟೆ ಆಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ಅವಾಗ ಅದಕ್ಕಾಗಿ ನಾನು ಅಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದೆ. ಅದಕ್ಕಾಗಿ ಒಂದು ನದಿ ತೀರಕ್ಕೆ ಕೂಡ ಬಂದೆ. ನದಿ ತೀರಕ್ಕೆ ಬಂದು ಒಂದು ಪೊದೆಯಲ್ಲಿ ಧನುಷ್ಪಾಣಿಯಾಗಿ ಅಡಗಿ ಕೂತ್ಕೊಂಡೆ. ಅದೇ ಸಂದರ್ಭದಲ್ಲಿ ಸರಯೂ ನದಿಯ ಘಟ್ಟದಲ್ಲಿ, ಮೆಟ್ಟಿಲುಗಳ ಪ್ರದೇಶದಲ್ಲಿ ಒಂದು ಬಿಂದಿಗೆಯನ್ನ ನೀರಿನಿಂದ ತುಂಬುತ್ತಾ ಇರುವಂಥ ಶಬ್ದ ಕೇಳಿಸ್ತು. ಆದರೆ ಅದು ಬಿಂದಿಗೆಯೋ ಏನು ಅಂತ ನನಗೆ ಅವಾಗ ಗೊತ್ತಾಗಲಿಲ್ಲ. ನೀರಿನಿಂದ ತುಂಬುವ ಶಬ್ದ ಮಾತ್ರ ಕೇಳಿಸ್ತು, ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಯಾವುದೋ ಒಂದು ಆನೆ ಅಲ್ಲಿ ಶಬ್ದ ಮಾಡ್ತಾ ನೀರು ಕುಡಿತಿದ್ದಿರಬಹುದು ಅಂತ ನನಗೆ ಅನುಭವಕ್ಕೆ ಬಂತು. ಅದನ್ನು ಬೇಟೆ ಆಡಬೇಕು ಅಂತ ನಾನು ಮನಸ್ಸು ಮಾಡಿದೆ. ಕೂಡಲೇ ಆ ಶಬ್ದವನ್ನು ಗಮನಿಸಿ ಆ ಶಬ್ದ ಬಂದಂಥ ದಿಕ್ಕಿಗೆ ಸರ್ಪದಂತೆ ಕ್ರೂರವಾದ ಬಾಣವೊಂದನ್ನು ಹೊರಗೆ ತೆಗೆದು ಪ್ರಯೋಗ ಮಾಡಿಬಿಟ್ಟೆ. ಮರುಕ್ಷಣದಲ್ಲೇ ಯಾವುದೋ ಒಂದು ಆನೆಯೋ ಮತ್ತೊಂದು ಯಾವುದೋ ಕಾಡೆಮ್ಮೆಯೋ ಅದರ ಧ್ವನಿ ನನಗೆ ಕೇಳಿ ಬರಲಿಲ್ಲ. ಹೊರತು ಕೇಳಿ ಬಂದದ್ದು ವನವಾಸಿ ಆದಂಥ ಮನುಷ್ಯನೊಬ್ಬನ ಪ್ರಾಣಾಂತಿಕವಾದಂಥ ಕೂಗು ನನ್ನ ಕಿವಿಗೆ ಅಪ್ಪಳಿಸಿತು. ಆತ ಮರ್ಮಸ್ಥಳದಲ್ಲಿ ಏಟು ಸ್ವೀಕಾರ ಮಾಡಿದ್ದ. ಕಥಂ ಅಸ್ಮದ್ವಿದೇ ಶಸ್ತ್ರಂ ನಿಪತೆತ್ತು ತಪಸ್ವಿನಿ ಪ್ರವಿವಿಕ್ತಾಂ ನದೀಂ ರಾತ್ರೌ ಉದಾಹಾರೋಹಮಾಗತಃ. ಆತ ಆಕ್ರೋಶ ಮಾಡಿದ. ಏನು ಆಕ್ರೋಶ ಮಾಡಿದ ಅಂತಂದ್ರೆ, ಕಥಂ ಅಸ್ಮದ್ವಿಧೆ, ನಾನು ತಪಸ್ವಿಯಾದವನು, ನನ್ನಂಥ ತಪಸ್ವಿಯಾದಂಥ ವ್ಯಕ್ತಿಗೆ ಬಾಣ ಯಾರು ಪ್ರಯೋಗ ಮಾಡ್ತಾರೆ? ನಾನು ಯಾರಿಗೇನು ಕೆಟ್ಟ ಮಾಡಿದ್ದೆ? ರಾತ್ರಿ ಹೊತ್ತಿನಲ್ಲಿ ಈ ನಿರ್ಜನವಾದಂಥ ತಾಣಕ್ಕೆ ನಾನು ಬಂದಿದ್ದೆ ಯಾಕೆಂದ್ರೆ ನೀರು ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೆ. ಅಂಥವನ್ನ ನಾನು ಯಾರಿಗೂ ಏನು ಕೆಟ್ಟದ್ದು ಮಾಡಿರಲಿಲ್ಲ. ನನ್ನ ಮೇಲೆ ಬಾಣ ಪ್ರಯೋಗ ಮಾಡುವಂಥ ಪಾಪ ಯಾರು ಮಾಡಿದ್ರು? ಇಶುನಾಭಿಹತಕ್ಕೇನ ಕಶ್ಯವ ಕಿಂ ಕೃತಮ್ಮಯ, ಯಾರಿಗೆ ನಾನು ಪಾಪ ಮಾಡಿದ್ದ? ಋಷೇರ್ಹಿ ನ್ಯಸ್ತ ದಂಡಸ್ಯ ವನೇ ವನ್ಯೇನ್ ಹೀವತಃ ನ್ಯಸ್ತ ದಂಡಸ್ಯ. ಯಾವ ದಂಡ ಅಂತಂದ್ರೆ ಕೈಯಲ್ಲಿ ತಗೊಳ್ಬೇಕು ಅಂತ, ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳುವಂಥ ದಂಡ ಅಂತ ಅಷ್ಟೇ ಅರ್ಥ ಅಲ್ಲ. ದುಷ್ಟ ಬುದ್ಧಿ ಅಥವಾ ಇನ್ನೊಬ್ರಿಗೆ ಅಪಕಾರ ಮಾಡಬೇಕು ಅನ್ನುವಂಥ ಆಲೋಚನೆ, ಇನ್ನೊಬ್ಬರ ಮೇಲೆ ಪ್ರತೀಕಾರ ಮಾಡಬೇಕು ಅನ್ನುವಂಥ ಸಂಕಲ್ಪ, ಅದು ಯಾವುದನ್ನು ನಾನು ಬಹಳ ಹಿಂದೆ ಬಿಟ್ಟಾಗಿದೆ. ವನೇ ವನ್ಯೇನ ಜೀವತಃ, ಕಾಡಿನಲ್ಲಿ ನಾನು ವಾಸ ಮಾಡ್ಕೊಂಡಿದ್ದೇನೆ. ಯಾವ ಥರ ವಾಸ ಮಾಡ್ಕೊಂಡಿದ್ದೇನೆ ಅಂದರೆ, ಕಾಡಿನಲ್ಲಿ ಏನು ಗಡ್ಡೆ ಗೆಣಸು ಇರ್ತಾವೋ ಅದನ್ನೇ ತಿಂದು ನಾನು ಜೀವನ ಮಾಡ್ಕೊಂಡಿದ್ದೇನೆ. ಹಿಂದೆ ಯಾರಿಗೂ ನಾನು
ಏನೋ ಅಪರಾಧ ಮಾಡಿದ್ದು ನೆನಪೇ ನನಗಿಲ್ಲ. ಇವ್ರಿಗೇನು ಪ್ರಯೋಜನ ನನ್ನನ್ನು ಕೊಂದಿದ್ದರಿಂದ? ಬೆಲೆ ಬಾಳುವಂಥ ಯಾವುದೇ ವಸ್ತು ನನ್ನಲ್ಲಿಲ್ಲ. ಇರುವಂಥದ್ದು ಒಂದೇ ಭಾರವಾದ ಜಟೆ, ತಲೆ ಕೂದಲು. ನಾನು ಉಡುವಂಥ ಬಟ್ಟೆಗಳು ಯಾವುದು? ನನ್ನನ್ನೇನಾದರೂ ದೋಚಬಹುದು ಅಂತಂದ್ರೆ ನಾರುಮಡಿಗಳು, ಕೃಷ್ಣಾರ್ಜುನ. ಇದನ್ನು ದೋಚಿ ಆದರೂ ಏನು ಉಪಯೋಗ? ನನ್ನ ಜೀವಿತದಲ್ಲಿ ನಾನು ಯಾರಿಗೂ ಅಪರಾಧ ಮಾಡಿದಂಥ ಸ್ಮರಣೆ ಇಲ್ಲ. ಅವನು ಒಂದು ತನ್ನನ್ನು ಕೊಂದಂಥ ಅಪರಾಧವನ್ನು ಯಾವುದಕ್ಕೆ ಹೋಲಿಸಿದ ಅಂದರೆ, ಆ ಕುಮಾರ ಪ್ರಪಂಚದಲ್ಲಿ ಗುರುಪತ್ನಿಯ ಸಂಘ ಮಾಡಿದವನು, ಅಷ್ಟು ಕಠೋರವಾದಂಥ ಪಾಪ ಮಾಡಿದವನು ಯಾವ ರೀತಿಯಾಗಿ ಯಾರ ಮನ್ನಣೆಗೂ ಪಾತ್ರ ಆಗೋದಿಲ್ಲ, ಎಲ್ಲರ ಕಡೆಯಿಂದಲೂ ತಿರಸ್ಕಾರಕ್ಕೆ ಪಾತ್ರ ಆಗ್ತಾನೋ ಹಾಗೆ ನನ್ನನ್ನು ನಿಷ್ಕಾರಣವಾಗಿ ಕೊಂದಂಥ ಈ ಮನುಷ್ಯ ಏನಿದ್ದಾನೆ, ಇವನನ್ನ ಜನರು ಗೌರವಿಸೋದಿಲ್ಲ, ಜನ ಇವರನ್ನು ತಿರಸ್ಕಾರ ಮಾಡ್ತಾರೆ. ವನವಾಸಿ ಹೇಳಿದ, ನನ್ನ ಜೀವನ ಕೊನೆಗೊಂಡಿತು ಅನ್ನೋದಕ್ಕಾಗಿ ನಾನೇನು ದುಃಖ ಪಡ್ತಿಲ್ಲ. ಯಾವ್ದಾದ್ರು ಒಂದು ಕಾಲಕ್ಕೆ ನಾನು ಹೋಗಲೇಬೇಕು, ಸಾಯಬೇಕಾದದ್ದೇ. ಆದರೆ ನಾನು ನನ್ನ ತಂದೆ ತಾಯಿಗಳ ವಿಷಯವಾಗಿ ಬಹಳ ದುಃಖ ಪಡ್ತೀನಿ. ಅವರು ನನ್ನನ್ನೇ ಆಶ್ರಯಿಸ್ಕೊಂಡಿದ್ದವರು, ನನ್ನನ್ನು ಬಿಟ್ಟು ಅವರಿಗೆ ಬೇರೆ ಯಾರೂ ಗತಿ ಇಲ್ಲ. ಅವರಿಬ್ಬರು ವೃದ್ಧರು. ನಾನು ಸತ್ತು ಹೋದ್ಮೇಲೆ ಅವ್ರೇನು ಮಾಡಬೇಕು? ಈ ಬಾಣ ಪ್ರಯೋಗ ಮಾಡಿದ ವ್ಯಕ್ತಿ ಪ್ರಯೋಗ ಮಾಡಿದ ಬಾಣ ಒಂದು, ಆದರೆ ಕೊಂದದ್ದು 3 ಜನರನ್ನ. ನನ್ನೊಬ್ಬರನ್ನು ಕೊಂದದ್ದಲ್ಲ, ನಾನೊಬ್ಬನ ಸಾಯುವ ಮೂಲಕ ನನ್ನ ತಂದೆ ತಾಯಿಗಳು ಸತ್ತಂತೆ ಆಯಿತು. ಅವನು ಜಿತೇಂದ್ರಿಯನಲ್ಲ, ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲ ಅವನಿಗೆ, ಕೊಂದವನಿಗೆ ಸ್ವೇಚ್ಛಾವೃತ್ತಿಯವನವನು. ದಶರಥ ಕೌಸಲ್ಯಗೆ ಆ ಕಥೆಯನ್ನೆಲ್ಲ ಮುಂದುವರಿಸಿದ. ಗಿರಂ ಕರುಣಾಂಶತ್ವ ಮಮ ಧರ್ಮಾನುಕಾಂಕ್ಷಿಣ. ನಾನು ಧರ್ಮಾನುಕಾಂಕ್ಷಿಯಾಗಿದ್ದೆ. ಯೌವನ ಇದ್ದಿರ್ಬೋದು, ಮಹತ್ವಾಕಾಂಕ್ಷೆ ಇದ್ದಿರ್ಬೋದು, ಬೇಟೆಯಾಡಬೇಕು ಅನ್ನೋಂಥ ಚಪಲ ಇದ್ದಿರ್ಬೋದು. ಆದರೆ ಧರ್ಮ ಮಾರ್ಗ ಬಿಟ್ಟು ನನ್ನ ಮನಸ್ಸೆಂದು ಹಿಂಸರಿದಿದ್ದಿಲ್ಲ. ಧರ್ಮವನ್ನೇ ಆಚರಣೆ ಮಾಡಬೇಕು ಅಂತ ನಾನು ಕೂಡ ಅಪೇಕ್ಷೆ ಪಟ್ಟವನು. ಆದರೆ ನಾನು ಯಾರೋ ಒಬ್ಬರನ್ನು ಆಕಸ್ಮಿಕವಾಗಿ ವನವಾಸಿಯನ್ನು ಕೊಂದುಬಿಟ್ನಲ್ಲ ಅನ್ನುವಂಥ ಆಲೋಚನೆ ನನ್ನ ಮನಸ್ಸಿಗೆ ಬಂದ ಕೂಡಲೇ ಬಿಲ್ಲು ಬಾಣ ಇದೆಲ್ಲವೂ ಕೂಡ ನನ್ನ ಕೈಯಿಂದ ಹಠಾತ್ತಾಗಿ ಕೆಳಗೆ ಬಂದು ಬಿದ್ದು ಬಿಡ್ತು. ನನ್ನ ಮನಸ್ಸಿಗೂ ಕೂಡ ತೀವ್ರವಾದ ಭ್ರಾಂತಿ ಕವಿಯಿತು. ನಾನು ಮೂರ್ಛೆ ಹೋಗಿಬಿಟ್ಟೆ. ಕ್ಷಣಕಾಲದಲ್ಲಿ ನಾನು ಚೇತರಿಸ್ಕೊಂಡೆ. ಆ ರೋದನ ಶಬ್ದ ಎಲ್ಲಿಂದ ಕೇಳಿ ಬರ್ತಿತ್ತೋ ಆ ಜಾಗಕ್ಕೆ ನಾನು ಹೋದೆ. ಸರಿಯು ನದಿಯ ಸಮೀಪಕ್ಕೆ ಹೋದೆ. ಒಬ್ಬ ಋಷಿಕುಮಾರನನ್ನು ಅಲ್ಲಿ ನೋಡಿದೆ. ಆ ಬಿದ್ದ ರಭಸಕ್ಕೆ ಆತ ಸುತ್ತಿಕೊಂಡಿದ್ದಂತಹ ಜಟೆ ಏನಿತ್ತು, ಜಟೆಯ ಭಾರ ಅದೆಲ್ಲ ಬಿಚ್ಚಿ ಹೋಗಿತ್ತು. ಬಿಂದಿಗೆಯ ಕೆಳಗೆ ಬಿದ್ದು ಹೋಗಿತ್ತು, ಚೆಲ್ಲಿ ಹೋಗಿತ್ತು. ಅದು ಶರೀರ ಎಲ್ಲ ಧೂಳಿನಿಂದ ಮುಚ್ಚಿ ಹೋಗಿತ್ತು. ಮತ್ತು ಶರೀರದ ತುಂಬೆಲ್ಲ ರಕ್ತ ಹರಿದು ತೊಯಿಸಿತ್ತು. ಬಾಣ ಪ್ರಯೋಗದ ಏಟಿನಿಂದ ಆತ ಸಂಕಟ ಪಡ್ತಿದ್ದ. ನಾನು ಅಲ್ಲಿಗೆ ಹೋದ ಕೂಡಲೇ ಆತ ನನ್ನನ್ನು ತೀಕ್ಷ್ಣವಾಗಿ ನೋಡಿದ. ನನ್ನನ್ನು ಅವನು ಸುಟ್ಟಾಕಿಬಿಡ್ತಾನೇನೋ ಅನ್ನುವಂತೆ ನನಗೆ ಕಾಣಿಸ್ತು. ಕ್ರೂರವಾಗಿ ಮುಂದಿನ ಮಾತುಗಳನ್ನು ಆಡಿದ. ಮಹಾರಾಜ, ನಾನು ಅರಣ್ಯದಲ್ಲಿ ಗಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಬೇಕಾದವನು. ನಿನಗೆ ನಾನು ಏನು ಅಪರಾಧ ಮಾಡಿದೆ? ಕಿಂ ತವ ಅಪಕೃತಂ ರಾಜನ್ ವನೇ ನಿವಸತಾಮಯ ಜಿಹೀಸುರಂಭೋ ಗುರುವರ್ಥಂ. ತಂದೆ ತಾಯಿಗಳಿಗೋಸ್ಕರ ನೀರು ತಗೊಂಡು ಬರಬೇಕು ಅಂತ ನಾನು ಈ ನದಿಗೆ ಬಂದವನು. ನನ್ನನ್ನು ಕೊಂದದ್ದಲ್ಲದೆ ನೀನು ಅವರನ್ನು ಕೂಡ ಕೊಂದಂತಾಗಿದೆ. ಯಾಕೆಂದ್ರೆ ಅವರು ದುರ್ಬಲರು, ವೃದ್ಧರು ಮತ್ತು ಕುರುಡರಾಗಿದ್ದಾರೆ. ಕುರುಡರಾಗಿದ್ದರಿಂದ ಅವ್ರನ್ನು ಕೂಡ ಕೊಂದಂತಾಯ್ತು. ನಾನೀಗ ನೀರು ತರ್ತೇನೋ, ನೀನು ಯಾವಾಗ ತರ್ತಾನೋ ಮಗ ನೀರು ಅಂತ ಅವರು ಕಾಯ್ತಾ ಕೂತಿದ್ದಾರೆ. ಈಗ ಅವರು ನನಗೆ ಬಂದವರಿಗಿಂತ ಸಂಕಟವನ್ನು ಹೇಗೆ ತಾಳ್ಕೋತಾರೆ? ನಾನು ಇಲ್ಲಿ ತನಕ ಬೇಕಾದಷ್ಟು ತಪಸ್ಸನ್ನು ಮಾಡಿದ್ದೇನೆ, ಹಾಗೆ ಸತ್ಕಥೆಗಳ ಶ್ರವಣ ಇತ್ಯಾದಿಗಳನ್ನು ಮಾಡಿದ್ದೇನೆ. ಆ ಎಲ್ಲ ಫಲ ನನ್ನ ಕಾಪಾಡ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅದೆಲ್ಲ ವ್ಯರ್ಥ ಆಗಿರುವಂತೆ ಕಾಣಿಸ್ತದೆ. ಯಾಕೆಂದ್ರೆ ನಾನಿಲ್ಲಿ ಬಿದ್ದಿದ್ದು ನನ್ನ ತಂದೆ ತಾಯಿಗಳಿಗೆ ಗೊತ್ತೇ ಆಗೋದಿಲ್ಲ. ಒಂದು ವೇಳೆ ನಾನಿಲ್ಲಿ ಬಿದ್ದಿದ್ದೇನಂತ ಬಂದರೂ ಕೂಡ, ಅವ್ರಿಗೆ ಗೊತ್ತಾದರೂ ಕೂಡ, ಅವ್ರಿಬ್ರು ಕುರುಡರಾದ್ರಿಂದ ಮತ್ತು ಸ್ವಯಂ ಓಡಾಡಲಿಕ್ಕೆ ಬರೋದು ಕೂಡ ಅವ್ರಿಗಿಲ್ಲ. ಆದ್ರಿಂದ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ನೀನೇ ನನ್ನ ತಂದೆ ತಾಯಿಗಳ ಕಡೆಗೆ ಹೋಗು, ಅವರಿಗೆ ನಡೆದಿರುವಂಥ ವಿಷಯ ಹೇಳು. ಒಂದು ವೇಳೆ ನೀನೇನಾದರೂ ಭಯದಿಂದಲೋ ಅಥವಾ ಅವರೇನಾದ್ರು ನನಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ, ಶಾಪ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ
ಹೆದರಿ ನನ್ನ ತಂದೆ ತಾಯಿಗಳಿಗೆ ಈ ವಿಷಯ ತಿಳಿಸದೇ ಇದ್ರೆ ಅವರು ಕಾಲಕ್ರಮೇಣ ಅದನ್ನು ತಿಳ್ಕೊಳ್ತಾರೆ. ಜ್ಞಾನಿಗಳಾದ್ರಿಂದ ತ್ರಿಕಾಲ ವರ್ಷಗಳಾದ್ರಿಂದ ಕಾಲಕ್ರಮೇಣ ಅದನ್ನು ತಿಳ್ಕೊಳ್ತಾರೆ. ತಮ್ಮ ತಪಸ್ಸಿನ ಅಗ್ನಿಯಿಂದ ನಿನ್ನನ್ನು ಸುಟ್ಟು ಹಾಕಿಬಿಡ್ತಾರೆ. ಹಾಗಾಗಿ ಅವರಿಗೆ ವಿಷಯವನ್ನು ಕೂಡಲೇ ಹೇಳು. ಅವರ ಆಶ್ರಮ ಇಲ್ಲೇ ಸಮೀಪದಲ್ಲಿದೆ. ಅವರೆಲ್ಲೋ ಸಂಚಾರ ಮಾಡ್ತಿರ್ಲಿಲ್ಲ, ಆಶ್ರಮ ಇದೆ ಅಂತ ಹೇಳ್ತಾರೆ. ನಾವೆಲ್ಲೋ ಕೇಳಿದ ಪ್ರಕಾರ ಅವ್ರನ್ನ ಕರ್ಕೊಂಡವನು ಎಲ್ಲೋ ಪ್ರಯಾಣ ಮಾಡ್ತಿದ್ದ ಅಂತ ಈ ಥರ ಕೇಳಿದ್ದಿದೆ. ಆದರೆ ಇಲ್ಲೇನಿದೆ ಅಂದರೆ ಆಶ್ರಮ ಇಲ್ಲಿದೆ ಅಂತಿದೆ. ಅಥವಾ ಅವರು ಸಂಚಾರ ಮಾಡ್ತಿದ್ದವರು ತಾತ್ಕಾಲಿಕವಾಗಿ ಅಲ್ಲೊಂದು ಏನೋ ಕುಟೀರ ಕಟ್ಕೊಂಡಿದ್ರು ಏನೋ, ಅಷ್ಟೆಲ್ಲ ಸುದೀರ್ಘವಾಗಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರ ಹೆಸರು ಏನಂತ ಗೊತ್ತಿಲ್ಲ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆ ಬಾಲಕನ ಹೆಸರೇನು, ತಂದೆ ತಾಯಿಗಳ ಹೆಸರೇನು ಅದೇನೂ ಇಲ್ಲ. ಆನಂದ ರಾಮಾಯಣದ ಪ್ರಕಾರ ಅವನ ಹೆಸರು ಶ್ರವಣ. ಉಳಿದ ರಾಮಾಯಣದಲ್ಲಿ, ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಅವನ ಹೆಸರೇ ಎಲ್ಲೂ ಕಂಡು ಬಂದಿಲ್ಲ. ಮಹಾಭಾರತದಲ್ಲಿ ಶಾಪ ಮತ್ತು ವರಗಳು, ಹಾಗೆ ರಾಮಾಯಣದಲ್ಲಿ ಶಾಪ ಮತ್ತು ವರಗಳು ಅಂತೇಳಿ ಒಂದೆರಡು ಗ್ರಂಥಗಳು. ಆ ಗ್ರಂಥ ರಚನೆ ಮಾಡಿದವರು ರಘುನಾಥ್ ಭಿಡೆ ಅನ್ನೋರೊಬ್ರು. ಅದು ಮೂಲ ಮರಾಠಿಯಲ್ಲಿ ಮಾಡಿದ್ದಿರಬೇಕು, ಅದು ಕನ್ನಡ ಅನುವಾದ ಇದ್ದಿರಬೇಕು. ಅದರಲ್ಲಿ ಬರೋ ಹೆಸರಿನ ಪ್ರಕಾರ ಆ ತಂದೆಯ ಹೆಸರು ಶ್ರವಣ, ಆ ತಾಯಿ ಹೆಸರು ಕುಂಡಲ. ಶ್ರವಣನ ಮಗ ಆದ್ರಿಂದ ಇವನು ಶ್ರಾವಣ ಅಂತ ಕರ್ಸ್ಕೋತಾನೆ ಅವ್ರು ಹೇಳೋ ಪ್ರಕಾರ. ಅದು ಎಲ್ಲಿ ಆಧಾರ ಅಂತ ಅವ್ರೇನು ಕೊಟ್ಟಿಲ್ಲ, ಆಧಾರ ಅವರು ಕೊಟ್ಟಿಲ್ಲ. ಹಾಗಾಗಿ ನಮಗೆ ಬರೋ ತಿಳಿದುಬೋದಿರುವಂಥ ಹೆಸರೇನಿದೆ ಶ್ರವಣ ಅಂತ ಅವನ ಹೆಸರು, ಅದೊಂದೇ. ಶ್ರವಣ ಮತ್ತು ಕುಂಡಲ ಅಂತ ಅವ್ರ ಹೆಸರು. ಆನಂದ ರಾಮಾಯಣದ ಪ್ರಕಾರ ಕರಂಡಸ್ಥೌ ಸ್ವಪಿತರೋ ಸ್ವಸ್ಕಂಧೆ ಶ್ರವಣೋ ಮಹಾನ್ ಕಾಶೀಂ ನೇತುಂ ಯಯೋ ವೈಶ್ಯೋ ಧರ್ಮ ಬಾಧ ನಯಾನಿಷಿ. ಆನಂದ ರಾಮಾಯಣ ಏನು ಹೇಳ್ತದೆ ಅಂದರೆ ಅವರನ್ನ ಹೆಗಲ ಮೇಲೆ ಎರಡು ಬುಟ್ಟಿಯನ್ನು ಹೋಲುವಂಥ ಸಾಧನಗಳೆಲ್ಲ ಅವ್ರನ್ನ ಕೂಡಿಸ್ಕೊಂಡು ಆತ ಕಾಶಿಯ ಕಡೆಗೆ ಪ್ರಯಾಣ ಮಾಡಿದ್ದ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದ್ದ ಪ್ರಕಾರ ಆ ದಶರಥನಿಗಿನ್ನೂ ಮದುವೆ ಆಗಿರಲಿಲ್ಲ, ಅನೂಢ ಅಂತಿತ್ತು. ಆದರೆ ಈ ಆನಂದ ರಾಮಾಯಣದಲ್ಲಿ ಬರೋ ಪ್ರಕಾರ ಅವನ ಕೈಕೈಯನ್ನು ಮದುವೆ ಆಗಿದ್ದ. ಈ ಕೈಕೈದು ವರ ಪ್ರಧಾನ ಪ್ರಸಂಗ ಇದೆಯಲ್ಲ, ಕೈಕೈ ಆತನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ಲು ಅಂತ ಏನು ಘಟನೆ ಇದೆಯಲ್ಲ, ಸಹಾಯ ಮಾಡಿದ್ಲು, ಮೆಚ್ಚಿದಂಥ ದಶರಥ ಅವಳಿಗೆ 2 ವರಗಳನ್ನು ಕೊಟ್ಟಿದ್ದ ಅಂತ ಘಟನೆ ಏನಿದೆ. ಆ ಘಟನೆ ಆದಮೇಲೆ ತಥೇತ್ಯುಕ್ತ ನೃಪತ್ನಿ ಜಯೌ ಸ್ವನಗರೀಂ ಪತಿ, ನಾನು ಯಾವಾಗ ವರ ಕೇಳ್ತೀನಿ ಅವಾಗ ವರ ನೀವು ಕೊಡಬೇಕು ಅಂತ ಅವಳಂದ್ಲು. ಹಾಗೆ ಆಗಲಿ ಅಂತ ಇವನಂದ, ನಗರಕ್ಕೆ ಹೊರಟು ಹೋದ. ಅದಾದ್ಮೇಲೆ ಏಕದಾಸ ನಿಶಾಯಾಮ್ ಮೃಗಯಾಯಾಮ್ ಮಹಾವನೆ, ದೊಡ್ಡ ಅರಣ್ಯಕ್ಕೆ ಆತ ಬೇಟೆ ಆಡ್ಲಿಕ್ಕೆ ಹೊರಟ. ಹಾಗಾಗಿ ಅವ್ರೆಲ್ಲರನ್ನೂ ಮದುವೆ ಆಗಿತ್ತು. ಕೌಸಲ್ಯ, ಸುಮಿತ್ರೆ, ಕೈ ಎಲ್ಲರನ್ನೂ ಆತ ಮದುವೆ ಆಗಿದ್ದ ಅನ್ನೋ ಸೂಚನೆ ಆನಂದ ರಾಮಾಯಣದ ಪ್ರಕಾರ ಸಿಗ್ತದೆ. ಚಕಾರ ವಾರಿಬಂಧಂ ಚ ಅವಧಿ ವನಚರಾನ್ ಬಹೂನ್, ಅನೇಕ ಪ್ರಾಣಿಗಳನ್ನ ಆತ ಅಲ್ಲಿ ಕೊಲ್ತಿದ್ದ. ಕಾಶಿನಗರದ ಸಮೀಪಕ್ಕೆ ಆತ ಬೇಟೆ ಆಡ್ಲಿಕ್ಕೆ ಹೋಗಿದ್ದ ಅಂತ ಈ ಆನಂದ ರಾಮಾಯಣ ತಿಳಿಸ್ತದೆ. ಆನಂದ ರಾಮಾಯಣ ಹೇಳೋ ಪ್ರಕಾರ ಆತ ವೈಶ್ಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ 3 ಜನಾಂಗ ಇದೆ. ಅದರಲ್ಲಿ ವೈಶ್ಯ ಜನಾಂಗದಲ್ಲಿ ಹುಟ್ಟಿದವನು ಅವನು ಆನಂದ ರಾಮಾಯಣ ಹೇಳೋ ಪ್ರಕಾರ. ವಾಲ್ಮೀಕಿ ರಾಮಾಯಣ ಪ್ರಕಾರ ಬೇರೆ, ಇಲ್ಲ ಬ್ರಾಹ್ಮಣನೂ ಅಲ್ಲ, ತಂದೆ ವೈಶ್ಯ, ತಾಯಿ ಶೂದ್ರಳು, ಅವನ ತಾಯಿ. ಅವರಿಬ್ಬರಿಗೂ ಹುಟ್ಟಿದವನಾದ್ರಿಂದ ಇವನಿಗೆ ಕರ್ಣ ಅಂತ ಹೇಳ್ತಾರೆ. ಶೂದ್ರ ವಿಶೋಸ್ತು ಕರ್ಣ ಅಂತ ಅಮರಕೋಶ. ಹಿಂದೊಮ್ಮೆ ಹೇಳಿದ್ದೆ, ಆಗಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ, ವೈಶ್ಯ, ಶೂದ್ರ ಸ್ತ್ರೀ ಮದುವೆ ಆಗಲಿಕ್ಕೆ ಅವಕಾಶ ಇತ್ತು. ಅಂದರೆ ಯಾವುದೇ ವರ್ಣದವರಿಗೆ ತಮ್ಮ ವರ್ಣದವ್ರನ್ನ ಮತ್ತು ತಮ್ಮ ಕೆಳಗಿನ ವರ್ಣದವ್ರನ್ನ ಮದುವೆ ಆಗಲಿಕ್ಕೆ ಅವಕಾಶ ಇತ್ತು. ಹಾಗಾಗಿ ವೈಶ್ಯರಿಗೆ ವೈಶ್ಯ ಸ್ತ್ರೀ ಮತ್ತು ಶೂದ್ರ ಸ್ತ್ರೀ ಮದುವೆ ಆಗಲಿಕ್ಕೆ ಅವಕಾಶ ಇತ್ತಲ್ಲ, ಅವನು ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನಾದ್ರಿಂದ ಕರ್ಣ ಅಂತ ಅನ್ನೋದೊಂದು ಉಪಜಾತಿ. ಆ ಕರ್ಣ ಅಂತ ಅನ್ಸ್ಕೋತಾನ ಅವನು. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬರೋ ಪ್ರಕಾರ. ಆದರೆ ಆನಂದ ರಾಮಾಯಣದಲ್ಲಿ ಬರೋ ಪ್ರಕಾರ ಆತ ವೈಶ್ಯ. ಕಾಶೀಂ ನೇತು ಯೋ ವೈಶ್ಯ, ಕಾಶಿ ಯಾತ್ರೆ ಮಾಡಿಸ್ಬೇಕು ತಂದೆ ತಾಯಿಗಳಿಗೆ ಅಂತ ಆತ ಅಪೇಕ್ಷೆ ಪಟ್ಟಿದ್ದ. ಹಾಗಾಗಿ ಕರ್ಕೊಂಡು ಹೊರಟಿದ್ದ. ಅವರಿಬ್ರು ಶಿಶೋ ನೀರಂ ಪಾತುಂ ದೇಹಿ, ಮಗನೇ ನಮಗೆ ನೀರು ಬೇಕಾಗಿದೆ ತಗೊಂಡು ಬಾ ಅಂತಂದ್ರು. ತಾಭ್ಯಾಂ ಕರಂಡಕೆ ನ್ಯಸ್ಯ ತಟಾಕೆ ಜಲಸನ್ನಿಧೌ, ನೀರಿನ ಸಮೀಪ
ಸರಯೂ ನದಿ ಅಂತಿಲ್ಲ, ಒಂದು ಸರೋವರ ಅಂತ ಅಲ್ಲೇನೋ ಹೇಳಿದಂಗೆ ಕಾಣಿಸ್ತದೆ. ಯಾಕಂದ್ರೆ ಸರಯೂ ನದಿ ಇದ್ದಿದ್ದು ಅಯೋಧ್ಯ ಸಮೀಪ, ಇದು ಕಾಶಿ ಸಮೀಪಕ್ಕೆ ಬಂದಿದ್ದಾಗಿತ್ತು ಬೇಟೆ ಆಡ್ತಾ ಅಂತ ಆನಂದ ರಾಮಾಯಣ ಹೇಳ್ತದೆ. ಗತ್ವಾ ಜಲೆ ಸ್ವಯಂ ಕುಂಭಂ ನ್ಯುಬ್ಜಂ ತಸ್ಥೌ ಜಲೆ ಕ್ಷಣಂ. ಆ ಬಿಂದಿಗೆ ಆ ನೀರಿನಲ್ಲಿ ಮುಳುಗುವ ಶಬ್ದ ಕೇಳಿಸ್ತೀವಿ ದಶರಥನಿಗೆ. ಬಭುವ ಕರಿನೋ ಯಥ, ಆನೆ ನೀರನ್ನು ಕುಡಿಯುವಂಥ ಶಬ್ದ ಕೇಳಿಸ್ತೀವಿ ಅಂತ ಕೇಳಿಸ್ತು. ಕಾಡು ಪ್ರಾಣಿಗಳನ್ನ ಕಾಡಾನೆಗಳನ್ನ ಕೊಲ್ಲಬಾರ್ದು, ಅದೊಂದು ಅಧರ್ಮ ಅಂತ ಅವನಿಗೆ ಗೊತ್ತಿತ್ತು ರಾಜನಿಗೆ. ಆದರೂ ಅಂತ ಒಂದೇನೋ ಹುರುಪ ಉತ್ಸಾಹ ಆ ಸಂದರ್ಭದಲ್ಲಿ. ವೈಶ್ಯಂ ರಾಜ ದ್ವಿಸಮ್ಮತ್ವ ವಿವ್ಯಾಸದ ಪತತ್ರಿಣ, ಆ ವೈಶ್ಯಕುಮಾರನನ್ನು ಕೊಂದು ಹಾಕಿಬಿಟ್ಟ. ಸಪಾತ ಶ್ರವಣ ಸ್ತೋಯೆ, ಶ್ರವಣಕುಮಾರ ಅಲ್ಲಿ ನೀರಿನಲ್ಲಿ ಬಿದ್ದು ಮರಣಿಸಿಬಿಟ್ಟ. ನನ್ನನ್ನು ಯಾರು ಕೊಂದ್ರು, ಯಾಕೆ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ್ರು ಅಂತ ಆತ ವಿಫಲನಾಗಿ ಸಂಕಟಪಟ್ಟ. ಅದನ್ನೇ ರಾಜ ಕೇಳಿದ. ಅವನನ್ನು ನೀರಿನಿಂದ ಹೊರಗೆ ತೆಗೆದ. ಆ ನೀರಿನೊಳಗೆ ಆತ ಬಿದ್ದಿದ್ನಲ್ಲ ಆತನನ್ನು ಹೊರಗೆ ತೆಗೆದ. ಸರ್ವಂ ವೃತ್ತಂ ವಿಶಲ್ಯಂತಂ ಪ್ರಕಾರ ಭಯ ವಿಫಲ, ಎಲ್ಲ ಸಂಗತಿಗಳನ್ನು ಆತನ ಮೂಲಕ ಕೇಳಿಕೊಂಡು ಅವನನ್ನ ಆ ಎದೆಯಲ್ಲಿ ನೆಟ್ಟಂತ ಬಾಣವನ್ನು ಹೊರ ತೆಗೆದ ಅಂತ ಹೇಳ್ತದೆ ಆನಂದ ರಾಮಾಯಣ. ಇಲ್ಲೇ ಆಶ್ರಮ ಇದೆ ನನ್ನ ತಂದೆ ತಾಯಿಗಳದು ಅಂತ ಈ ವಾಲ್ಮೀಕಿ ರಾಮಾಯಣ ಹೇಳಿದ ವರ್ಣನೆ ಇದೆ. ಇದೇ ಕಾಲದಾರಿಯಲ್ಲಿ ಹೋಗು, ನನ್ನ ತಂದೆಯ ಆಶ್ರಮ ನಿನಗೆ ಅಲ್ಲೇ ಸಿಗ್ತದೆ. ಪಿತುಸ್ತಮೇವ ಮೇ ಗತ್ವಾ ಶೀಘ್ರಮಾಚಸ್ವ ರಾಘವ ನತ್ವಾ ಮನುಭಯೇತ್ ಕ್ರುದ್ಧಃ ವನಂ ವನ್ಹಿರಿ ವೈಧೃತಃ ಇಯಮೇಕಪದಿ ರಾಜನ್ ಯಥೋ ಮೇ ಪಿತುರಾಶ್ರಮ. ನನ್ನ ತಂದೆ ಆಶ್ರಮನೇ ಇಲ್ಲಿದೆ ಅಂತ ಆತ ಹೇಳಿದ್ರು ವರ್ಣನೆ ಇದೆ. ಅಲ್ಲಿ ಹೋಗಿ ಆತನ ಮನಸ್ಸಿಗೆ ಸಮಾಧಾನ ಆಗುವಂತೆ ಈ ಸಂಗತಿಯನ್ನು ಏನಾದರೂ ಮಾಡಿ ಹೇಳು. ಮತ್ತೆ ಈ ಬಾಣ ನನಗೆ ಎದೆಯಲ್ಲಿ ನಾಟಿದೆ, ಇದು ನನಗೆ ಬಹಳ ಅಪಾರವಾದ ನೋವನ್ನು ಮಾಡ್ತಿದೆ, ಆ ಬಾಣವನ್ನು ಹೊರ ತೆಗೆದು ಹಾಕು ಅಂತ ಕೇಳ್ಕೊಂಡ ಆ ಋಷಿಕುಮಾರ. ಆದರೆ ದಶರಥ ಏನು ಆಲೋಚನೆ ಮಾಡಿದ ಅಂದ್ರೆ, ಎಷ್ಟೊತ್ತು ಎಲ್ಲಿ ತನಕ ಆ ಬಾಣ ಎದೆಯಲ್ಲಿ ಇರ್ತದಲ್ಲ ಅಲ್ಲಿ ತನಕ ಬದುಕಿರ್ತಾನೆ, ನೋವಿದ್ರು ಕೂಡ ಬದುಕಿರ್ತಾನೆ. ಬಾಣವನ್ನೊಂದು ಕಿತ್ತು ತೆಗೆದ್ರೆ, ಹಠಾತ್ತಾಗಿ ಕಿತ್ತು ತೆಗೆದ್ರೆ ಆತ ನೋವು ಅನುಭವಿಸುವುದು ನಿಲ್ಬಹುದು, ಆದರೆ ಜೀವನ ಹೋಗ್ಬೋದು. ಹಾಗಾಗಿ ಅದನ್ನ ಮಾಡಲಿಕ್ಕೆ ಆತ ದಶರಥನಿಗೆ ಚಿಂತೆ ಆಯಿತು. ನನ್ನ ಚಿಂತೆಯನ್ನು ಆ ಋಷಿಕುಮಾರ ಗಮನಿಸಿದ. ನಾನು ಮರಣದ ಸಮೀಪಕ್ಕೆ ಹೋಗಿದ್ದೇನೆ, ನನ್ನ ಕಣ್ಣು ಗುಡ್ಡೆಗಳು ಮೇಲಕ್ಕೆ ಸಿಕ್ಕಾಕೊಂಡಿವೆ, ಆದರೂ ನಾನು ಧೈರ್ಯದಿಂದ ನಿನಗೆ ಮಾತನ್ನು ಹೇಳ್ತಿದ್ದೇನೆ. ನೀನು ಇನ್ನೊಂದು ಸಂಗತಿಯನ್ನು ಗಮನಿಸಬೇಕು. ಬ್ರಾಹ್ಮಣ ಕುಮಾರನನ್ನು ಹತ್ಯೆ ಮಾಡಿದ್ರಿಂದ ಬ್ರಹ್ಮಹತ್ಯೆ ದೋಷ ಬಂತೇನೋ ಅಂತ ಭಯ ಏನು ಪಡಬೇಡ. ನೀನು ರಾಜನಂತೆ ಕಾಣಿಸ್ತಾ ಇದ್ದಿ, ನಾನೇನು ಬ್ರಾಹ್ಮಣ ಅಲ್ಲ. ಹಾಗಾಗಿ ಬ್ರಹ್ಮಹತ್ಯೆ ಮಾಡುವಂಥ ವ್ಯಥೆ ನಿನಗಾಗದೇ ಇರಲಿ. ನನ್ನ ತಂದೆ ವೈಶ್ಯ ಜಾತಿಯವನು, ತಾಯಿ ಶೂದ್ರ ಜಾತಿಯವಳು, ಅವರ ಮಗ ನಾನು ಕರ್ಣ. ಈಗಲಾದರೂ ನನ್ನ ಮರ್ಮಸ್ಥಳದಲ್ಲಿ ಸಿಕ್ಕೊಂಡಿರುವಂಥ ಬಾಣವನ್ನು ಕಿತ್ತು ಹಾಕು. ಕಷ್ಟಪಟ್ಟು ಇಷ್ಟು ಮಾತು ನಾವು ಹೇಳಿದ. ನಾನು ಅವನ ಹೃದಯಕ್ಕೆ ನಾಟಿಕೊಂಡಂತಹ ಬಾಣವನ್ನು ಕಿತ್ತು ಹಾಕಿದೆ. ಕೂಡಲೇ ಆತ ನನ್ನನ್ನು ಒಂದ್ಸರಿ ದಿಟ್ಟಿಸಿ ನೋಡಿ ಪ್ರಾಣ ಬಿಟ್ಟುಬಿಟ್ಟ. ಇಷ್ಟು ಆ ದಶರಥ ಎಲ್ಲ ಕಥೆ ಹೇಳಿದೆ ಕೌಸಲ್ಯಗೆ. ತಾನು ಆ ಋಷಿಕುಮಾರನ ಹತ್ಯೆ ಮಾಡಿದ ಘಟನೆ ಏನಿತ್ತು ಅದರ ಚಿತ್ರವನ್ನೆಲ್ಲ ಕಲ್ಪಿಸಿಕೊಂಡ. ನನ್ನ ಇವತ್ತಿನ ದುಸ್ಥಿತಿಗೆ ಅದೇ ಮೂಲ ಆಗಿದೆ, ಆ ಋಷಿಕುಮಾರನ ಸಂಕಟ ಏನಿತ್ತು ಅದೇ ಮೂಲ ಆಗಿದೆ ಅಂತ ಹೇಳಿದ. ಕೌಸಲ್ಯಗೆ ಕಥೆ ಮುಂದುವರಿಸಿದ ಆತ 64ನೇ ಸರ್ಗದಲ್ಲಿ, 64ನೇ ಸರ್ಗದಲ್ಲಿ. ಆವತ್ತು ಅಜ್ಞಾನದ ಕಾರಣದಿಂದಾಗಿ ಮಹಾ ಅಪರಾಧ ಮಾಡಿದ್ದೆ. ಆ ಋಷಿಕುಮಾರ ಮರಣಿಸಿದ ಮೇಲೆ ನಾನು ಏನು ಆಲೋಚನೆ ಮಾಡಿದೆ, ಏನು ಮುಂದೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಕೊನೆಗೊಂದು ನಿರ್ಧಾರಕ್ಕೆ ಬಂದೆ. ಅಲ್ಲಿ ಬಿದ್ದಂತಹ ತಂಬಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಶುದ್ಧವಾದಂಥ ನೀರನ್ನು ತುಂಬಿಕೊಂಡು ಆ ಋಷಿಕುಮಾರ ಹೇಳಿದಂತಹ ಕಾಲದಾರಿಯನ್ನು ಹಿಡಿದು ಆ ವೃದ್ಧ ದಂಪತಿಗಳಿದ್ದಂಥ ಆಶ್ರಮಕ್ಕೆ ಬಂದು ಸೇರಿದೆ. ಅಲ್ಲಿ ಅವರನ್ನು ನೋಡಿದೆ. ಅವರು ಹೇಗೆ ಕಾಣಿಸ್ತಾ ಇದ್ರು ಅಂದ್ರೆ ರೆಕ್ಕೆ ಕತ್ತರಿಸಿದ ಪಕ್ಷಿಗಳಂತೆ ಕಾಣಿಸ್ತಿದ್ರು. ಯಾರೊಬ್ಬರು ಅವಲಂಬನೆಯಲ್ಲಿ ಆ ಕಡೆ ಹೋಗುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ ಅವರು. ಮಗ ನೀರು ತಲ್ಲಿಕ್ಕೆ ಹೋಗಿದ್ದಾನೆ, ಯಾಕೋ ಬಹಳ ಹೊತ್ತಾದ್ರೂ ಬರಲಿಲ್ಲ, ಬರ್ತಾನೋ ಇಲ್ಲೋ ಅವ್ರಿಗೆ ಶಂಕೆ ಶುರುವಾಗಿತ್ತು. ಕಾಲುಗಳ ಶಬ್ದ ಅವ್ರಿಗೆ ಕೇಳಿಸ್ತು. ಕಿಂ ಚಿರಾಯಿಸಿ ಮೇ ಪುತ್ರ ಪಾನೀಯಂ ಕ್ಷಿಪ್ರಮಾನಯ, ಯಾಕೆ ಸ್ತನ ಮಾಡಿದೆ, ಬೇಗ ನೀರು ತೆಗೆದುಕೊಂಡು ಬಾ ಅಂತ ಮಗನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಅವ್ರು ಮಾತಾಡಿದ್ರು.
ಕಿಂ ನಿಮಿತ್ತಮಿದಂ ತಾತ ಸಲಿಲೇ ಕ್ರೀಡಿತಂ ತ್ವಯ. ಈ ರಾತ್ರಿ ಹೊತ್ತಿನಲ್ಲಿ ಆ ನೀರಿನ ಆಟ ಯಾಕೆ ಆಡ್ಲಿಕ್ಕೆ ಹೋದಿ? ಬೇಗ ಬರಬಾರ್ದೇನು? ಅನಾಥರಾದಂಥ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಇಷ್ಟು ಹೊತ್ತು ನೀನು ನಮ್ಮನ್ನು ಕಾಯಿಸ್ಬೇಕಾದ್ರೆ ನಾವು ನಿನ್ನ ತಂದೆ ತಾಯಿಗಳು ನಿನಗೇನು ತೊಂದರೆ ಮಾಡಿದ್ವಿ? ಒಂದೇ ಯಾವತ್ತಾದ್ರೂ ಏನಾದರೂ ಸಿಟ್ಟಿಂದ ಅಂದಿದ್ರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ. ಅವರಿಬ್ರು ಹೇಳಿದ್ರು, ಗತಿಸ್ತ್ವಂ ಅಗತೀನಾಂಚ ಚಕ್ಷುಸ್ತ್ವಂ ಹೀನ ಚಕ್ಷುಷಾಂ. ನಾವಿಬ್ರು ಅನಾಥರು, ನಮಗೆ ನೀನೇ ನಾಥ, ನಮಗೆ ನೀನೇ ಕಣ್ಣು. ಹಾಗಾಗಿ ನಮ್ಮ ಪ್ರಾಣಗಳೆಲ್ಲ ನಿನ್ನನ್ನೇ ಅವಲಂಬಿಸಿದೆ. ಇಷ್ಟೆಲ್ಲ ನಾವು ಮಾತಾಡ್ತಿದ್ರು, ನೀನು ಮಾತ್ಯಾಕೆ ಆಡ್ತಿಲ್ಲ ಕೇಳಿದ್ರು ಅವರು. ಆ ವೃದ್ಧರಿಗೆ ನಾನೇನು ಉತ್ತರ ಕೊಡಬೇಕು? ಎಷ್ಟೇ ಉತ್ತರ ಕೊಡಬೇಕು ಅನ್ನೋ ಪ್ರಯತ್ನ ಪಟ್ಟರು ನನ್ನ ಬಾಯಿಂದ ಶಬ್ದಗಳೇ ಹೊರಗೆ ಬರಲಿಲ್ಲ. ಗದ್ಗದವಾಗಿ ಅಸ್ಪಷ್ಟವಾಗಿ ಏನೇನೋ ಮಾತಾಡಿದೆ. ಆ ಅಸ್ಪಷ್ಟವಾದ ಮಾತನ್ನು ಕೇಳಿ ಆ ಇಬ್ಬರು ದಂಪತಿಗಳಿಗೆ ಭಯ ಆಯಿತು. ಸೊ ಏನೋ ಒಂದು ಅಪ್ರಿಯವಾದ ಘಟನೆ ಸಂಭವಿಸಿದೆ ಅಂತ ಅವರಿಗೆ ಸೂಚನೆ ಆಯಿತು. ನಾನು ಹೇಳಿದೆ ಕೊನೆಗೆ, ಕ್ಷತ್ರಿಯೋಹಂ ದಶರಥಃ ನಾಹಂ ಪುತ್ರೋ ಮಹಾತ್ಮನಃ. ಮಹಾತ್ಮರೇ, ನಾನು ನಿಮ್ಮ ಮಗ ಅಲ್ಲ, ದಶರಥ ಅನ್ನುವ ಹೆಸರಿನ ಕ್ಷತ್ರಿಯ ನಾನು. ಸರಿಯು ನದಿಯ ತೀರಕ್ಕೆ ಬಂದು ನೀರು ಕುಡಿಲಿಕ್ಕೆ ಬರುವಂಥ ಯಾವುದೋ ಹುಲಿಯನ್ನು ಆನೆಯನ್ನು ಬೇಟೆಯಾಡಬೇಕು ಅಂತ ಅಪೇಕ್ಷೆ ಪಟ್ಟವನು. ಅಲ್ಲಿ ಬಂದಿದ್ದೆ, ಕತ್ತಲಿದ್ದರಿಂದ ನನಗೇನೂ ಕಾಣಲಿಲ್ಲ. ನಿನ್ನ ಮಗ ಕುಂಭದಲ್ಲಿ ನೀರನ್ನು ತುಂಬಿಕೊಳ್ತಾ ಇದ್ದ, ಅದನ್ನು ನೋಡಿ ನಾನು ಪ್ರಾಣಿ ಅಂತ ತಿಳ್ಕೊಂಡು ಬಾಣಪ್ರಯೋಗ ಮಾಡಿದೆ. ನಾನು ಅಲ್ಲಿಗೆ ಹೋದಾಗ ಬಾಣಪ್ರಯೋಗದ ಏಟಿನಿಂದ ಆತ ದುಃಖ ಪಡ್ತಿದ್ದ, ಆದರೆ ಇನ್ನೂ ಪ್ರಾಣ ಹೋಗಿರಲಿಲ್ಲ. ಆದರೆ ಬಾಣವನ್ನು ಕಿತ್ತು ಬಿಡಿ ಅಂತ ಅವನೇ ಹೇಳಿದ ಮೇಲೆ ನಾನು ಬಾಣವನ್ನು ತೆಗಿಬೇಕಾಯಿತು. ಅಂಧರಾದಂಥ ಅನಾಥರಾದ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋರು ಯಾರು ಅಂತ ಹೀಗೆ ಸಂಕಟಪಟ್ಟು ಆತ ನಿನ್ನ ಮಗ ಸ್ವರ್ಗಕ್ಕೆ ಹೋದ, ಕೊನೆಯ ಉಸಿರು ಎಳೆದ. ಎಲ್ಲ ನನ್ನ ಕೈ ಮೀರಿ ನಡೆದು ಹೋಗಿದೆ. ನಾನು ಇನ್ನು ಮುಂದೆ ಏನು ಮಾಡಬೇಕು ಅದನ್ನು ನೀನು ನನಗೆ ಹೇಳು ಅಂತ ಕೇಳ್ಕೊಂಡ ಈ ದಶರಥ. ಈ ದುಃಖದ ಸಂಗತಿಯನ್ನು ಕೇಳಿದ್ರು ಕೂಡ ಶಾಪ ಕೊಡಬೇಕು ಅಂತ ಮನಸ್ಸು ಮಾಡಲಿಲ್ಲ ಆ ಋಷಿ. ಬೇರೆ ಸಂದರ್ಭವಾಗಿ ಶಾಪ ಕೊಡ್ತಿದ್ನೇನು, ಆದರೆ ಈತ ತನ್ನ ಅಪರಾಧವನ್ನು ತಾನೇ ಒಪ್ಕೊಂಡಿದ್ನಲ್ಲ, ಒಪ್ಕೊಂಡಿದ್ದ ಕಾರಣಕ್ಕಾಗಿ ಶಾಪ ಕೊಡಲಿಲ್ಲ. ಮುಂದೆ ಮಾತಾಡಿದ ಆ ವೃದ್ಧನಾದಂಥ ಋಷಿ, ಮಹಾರಾಜ, ಅಜ್ಞಾನದಿಂದ ಇಂಥ ಕೆಲಸ ನೀನು ಮಾಡಿದ್ದೆ, ನೀನಾಗಿ ಹೇಳಿದ್ದೆ, ಆದ್ದರಿಂದ ನೀನು ಇವತ್ತು ಬದುಕಿ ಉಳಿದಿದ್ದೆ. ಒಂದು ವೇಳೆ ನೀನು ಹೇಳದೇ ಇದ್ರೆ ನಿನ್ನ ತಲೆ ನನ್ನ ಕೋಪಾಗ್ನಿಗೆ ಲಕ್ಷ್ಯವಾಗಿ ನೂರಾರು ಸಾವಿರಾರು ಚೂರಾಗಿ ಒಡೆದು ಹೋಗ್ತಿತ್ತು. ಕ್ಷತ್ರಿಯ ಪ್ರಜಾಪಾಲನ ವೃತ್ತಿಯನ್ನು ಅವಲಂಬಿಸಿಕೊಂಡಿರ್ಬೇಕು. ಅವತ್ತು ನಿರ್ದೋಷಿಗಳಂತಹ ಪ್ರಜೆಗಳನ್ನು ಹತ್ಯೆ ಮಾಡಬಾರ್ದು. ಅದರಲ್ಲೂ ವಾನಪ್ರಸ್ಥರಾದವರಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು. ವಾನಪ್ರಸ್ಥರು ಮತ್ತು ಯತಿಗಳಿಗೆ ಎಲ್ಲ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಗೃಹಸ್ಥರಾದವ್ರಿಗೆ ತಮ್ಮದೇ ಆದಂಥ ವೃತ್ತಿ, ತಮ್ಮದೇ ಆದಂಥ ಅನುಕೂಲಗಳಿರೋದ್ರಿಂದ ತಮ್ಮನ್ನು ತಾವೇ ನೋಡ್ಕೊಳ್ತಾರೆ. ವಾನಪ್ರಸ್ಥರಿಗೆ ಮತ್ತು ಯತಿಗಳಿಗೆ ಬೇರೆ ಜೀವನೋಪಾಯ ಇರೋದಿಲ್ಲ, ಆದ್ರಿಂದ ಅವ್ರನ್ನ ನೋಡ್ಕೊಳ್ಬೇಕಾದ್ದು ರಾಜನ ಕರ್ತವ್ಯ. ವಾನಪ್ರಸ್ಥಾಶ್ರಮದಲ್ಲಿದ್ದವರನ್ನ ಏನಾದರೂ ಹತ್ಯೆ ಮಾಡಿದ್ರೆ, ಹತ್ಯೆ ಮಾಡಿದವನು ಇಂದ್ರನೇ ಆಗಿದ್ರು, ಸಾಮಾನ್ಯ ರಾಜನಲ್ಲ, ಇಂದ್ರನೇ ಆಗಿದ್ರು ತನ್ನ ಪದವಿಯಿಂದ ಕೆಳಗೆ ಜಾರಿ ಬೀಳ್ತಾನೆ. ಯಾವನೋ ಒಬ್ಬ ಮುನಿಯನ್ನ, ತಪಸ್ಸನ್ನು ಮಾಡ್ತಿದ್ದವನನ್ನ, ಬ್ರಹ್ಮಜ್ಞಾನಿ ಆದವನನ್ನ, ಆತ ಬ್ರಹ್ಮಜ್ಞಾನಿ ಆಗಿದ್ದಾನೆ, ತಪಸ್ವಿ ಆಗಿದ್ದಾನೆ ಅಂತ ತಿಳ್ಕೊಂಡೂ ಕೂಡ ಅವನ ತಲೆ ಮೇಲೆ ಯಾರು ಶಸ್ತ್ರ ಪ್ರಯೋಗ ಮಾಡ್ತಾರೆ, ಅವನು ತಲೆಯನ್ನ ಸಾವಿರಾರು ಚೂರಾಗಿ ಮಾಡಿಕೊಂಡು ತಲೆ ಹೊಡ್ಕೊಂಡು ಸತ್ತು ಹೋಗ್ತಾನೆ. ದುಷ್ಕಾರ್ಯವನ್ನು ಮಾಡಿದ ನೀನು ಹೌದು, ಆದರೆ ತಿಳಿದೇ ಮಾಡಿದೆ, ಬೇಕಂತ ಮಾಡಲಿಲ್ಲಲ್ಲ ಇದನ್ನು. ಹಾಗಾಗಿ ನೀನು ಇವತ್ತು ಬದುಕಿದ್ದಿ. ನೀನೇನಾದರೂ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಿದ್ದೆ, ನೀನೊಬ್ಬನೇ ಅಲ್ಲ, ನೀನು ಇಡೀ ವಂಶವೇ ನಿರ್ವಂಶ ಆಗಿ ಹೋಗ್ತಿತ್ತು, ಇಕ್ಷ್ವಾಕು ವಂಶವೇ ನಾಶ ಆಗಿ ಹೋಗ್ತಿತ್ತು. ಆ ನಮ್ಮ ಮಗ ಎಲ್ಲಿ ಬಿದ್ದಿದ್ದಾನಲ್ಲ, ಅವನನ್ನು ಕೊನೆಯ ಬಾರಿ ಒಮ್ಮೆ ನಾವು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಅಲ್ಲಿಗೆ ಕರ್ಕೊಂಡು ಹೋಗು. ಆ ವೃದ್ಧ ದಂಪತಿಗಳನ್ನ ಸರಿಯೂ ನದಿಯ ತೀರಕ್ಕೆ ನಾನು ಕರೆದುಕೊಂಡು ಹೋದೆ. ಆ ಋಷಿಕುಮಾರನ ಪಕ್ಕದಲ್ಲಿ ಆ ಇಬ್ಬರು ದಂಪತಿಗಳನ್ನು ಕೂಡಿಸಿದೆ. ಮಗನ ಸ್ಪರ್ಶ ಮಾಡಲಿಕ್ಕೆ ಅವರಿಬ್ಬರಿಗೂ ಅನುಕೂಲ ಆಗುವಂತೆ ಮಾಡಿಕೊಟ್ಟೆ. ಅವರಿಬ್ರು ಮತ್ತೆ ಬಿಕ್ಕಿ ಬಿಕ್ಕಿ ಅಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವಿಬ್ರು ನಿನ್ನ ಸಮೀಪಕ್ಕೆ ಬಂದಿದ್ದೇವೆ, ನೀನೊಮ್ಮೆ ಎದ್ದು ನಿಲ್ಲಕ್ಕೆ ತಯಾರಿಲ್ಲ, ನಮ್ಮ ಜೊತೆ ಮಾತಾಡ್ಲಿಕ್ಕೆ ತಯಾರಿಲ್ಲ,
ನೆಲದ ಮೇಲೆ ಯಾತಕ್ಕಾಗಿ ಮಲಗಿದ್ದಿ? ನಮ್ಮ ಮೇಲೆ ಏನಾದರೂ ಕೋಪವೇ? ಒಂದು ವೇಳೆ ನನ್ನ ಮೇಲೆ, ತಂದೆ ಮೇಲೆ ನಿಮಗೇನಾದರೂ ಕೋಪ ಇದ್ರೂ ಕೂಡ ಬಿಟ್ಬಿಡು, ಇರಲಿ. ಅಳುತ್ತಿದ್ದಾಳೆ ನಿನ್ನ ತಾಯಿ, ಅವಳನ್ನಾದ್ರೂ ನೋಡು, ಒಮ್ಮೆ ಅವಳ ಜೊತೆ ಮಾತಾಡಿ ಅವಳನ್ನು ಸಮಾಧಾನ ಪಡಿಸು. ನೀನು ಶಾಸ್ತ್ರಗಳನ್ನು ಮತ್ತು ಪುರಾಣಗಳನ್ನು ಅಧ್ಯಯನ ಮಾಡ್ತಿದ್ದೆ ದಿವಸ ಬೆಳಗ್ಗಿನ ಹೊತ್ತಿನಲ್ಲಿ. ಆವಾಗ ನಿನ್ನ ಕಂಠದಿಂದ ಮಧುರವಾದಂಥ ಧ್ವನಿ ಏನು ಹೊರಹೊಮ್ಮುತ್ತಿತ್ತು, ನಾನು ಅದನ್ನು ಅನುದಿನವೂ ಕೂಡ ಮುಂಜಾನೆ ಸಮಯದಲ್ಲಿ ಕೇಳ್ತಿದ್ದೆ. ಗಮನಿಸ್ಬೇಕು, ಅವನು ಕರ್ಣ ಅಂದರೆ ಶೂದ್ರ ಸ್ತ್ರೀಯ ಹೊಟ್ಟೆಯಲ್ಲಿ ಜನಿಸುವವನಾದರೂ ಕೂಡ ಅಧ್ಯಯನ ಇತ್ಯಾದಿಗಳನ್ನು ಮಾಡ್ತಿದ್ದ. ಯಾವ ಶಾಸ್ತ್ರವನ್ನು ಮಾಡ್ತಿದ್ದ, ಯಾವ ಅಧ್ಯಯನವನ್ನು ಮಾಡ್ತಿದ್ದ? ವೇದಾಧ್ಯಯನ ಮಾಡ್ತಿದ್ನೋ ಇಲ್ಲೋ, ವೇದಾಧ್ಯಯನ ಮಾಡದಿದ್ದೇ ಇದ್ದಿರ್ಬೋದು, ಬೇರೆ ಯಾವ ಶಾಸ್ತ್ರವನ್ನು, ಬೇರೆ ಯಾವುದೋ ಗ್ರಂಥವನ್ನು ಅಧ್ಯಯನ ಮಾಡ್ತಿದ್ದಿರ್ಬೋದು. ಅದನ್ನು ನಾನು ಕೂತ್ಕೊಂಡು ಕೇಳ್ತಿದ್ದೆ ಅಂತ ಇವನು ಹೇಳಿದೆ. ಇನ್ನು ಮೇಲೆ ನೀನು ಇಲ್ಲಿಂದ ಹೊರಟು ಹೋದ್ಮೇಲೆ ನಮ್ಮನ್ನ ಈ ಥರ ಉಪಚಾರ ಮಾಡೋರು ಯಾರು? ನಮಗೆ ಗಡ್ಡೆ ಗೆಣಸುಗಳನ್ನು ತಂದು ಕೊಟ್ಟು ನಮಗೆ ಪ್ರಿಯವಾದಂಥ ಭೋಜನ ಮಾಡಿಸೋರು ಯಾರು? ನೀನು ನಮ್ಗೆ ಹೇಗೆ ಅನುಕೂಲ ಮಾಡಿಕೊಡ್ತಿದ್ದೆ ಅಂದರೆ, ಮನೆಗೆ ಅತಿಥಿ ಬಂದರೆ ಅತಿಥಿಗೆ ಯಾವ ಮುತುವರ್ಜಿಯಿಂದ ನಾವು ಸ್ವಾಗತ ಮಾಡಿ ಸತ್ಕಾರ ಮಾಡ್ತೀವೋ ಅಷ್ಟು ಮುತುವರ್ಜಿಯಿಂದ ನೀನು ತಂದೆ ತಾಯಿಗಳನ್ನು ನೋಡ್ಕೊಳ್ತಿದ್ದೆ. ಈಗ ನಾನೇ ಮುದುಕನಾಗಿದ್ದೆ, ನನಗೆ ಒಬ್ಬ ರಕ್ಷಕರು ಬೇಕು, ಒಬ್ಬರ ಆಶ್ರಯ ಬೇಕು. ಅಂಥದ್ರಲ್ಲಿ ಕುರುಗಳಾದಂಥ ವೃದ್ಧಳಾದಂಥ ನಿನ್ನ ತಾಯಿಯನ್ನು ನಾನು ಹೇಗೆ ನೋಡ್ಕೋತೀನಿ? ನಾನು ಅವಳು ನೋಡ್ಕೊಳ್ಳೋದಿಲ್ಲ ಅಂದರೆ ಅವಳು ಬದುಕ್ತಾಳೆ ಹೇಗೆ? ನಾನಾದರೂ ಬದುಕೋದು ಹೇಗೆ? ಆದ್ದರಿಂದ ನೀನೊಬ್ಬನೇ ಯಮನ ಊರಿಗೆ ಹೋಗೋದು ಬೇಡ, ನಾವು ನಿನ್ನನ್ನು ಹಿಂಬಾಲಿಸ್ತೇವೆ. ಅನಾಥರಾಗಿದ್ದೇವೆ, ಬಂದು ಬಿಡ್ತೇವೆ. ಒಂದು ದಿವಸ ಏನಾದರೂ ತಡ ಮಾಡಿದರೆ ಯಮರಾಜ ಸಿಟ್ಟು ಮಾಡ್ಕೊಳ್ತಾನೆ ಅಂತೇಳಿ ಸಿಟ್ಟು ಮಾಡ್ಕೊಳ್ಬೇಡ, ಎಲ್ಲರೂ ಜೊತೆಗೆ ಹೋಗೋಣ. ನೀವು ಹೋಗೋದು ವಿಳಂಬ ಮಾಡಿದರೆ ನಿನ್ನನ್ನು ಸಾಯುವಂತೆ ಮಾಡಿ ಒಂದು ದಿವಸ ಆಯಿತು, ನೀನು ಇನ್ನೂ ಯಾಕೆ ಬರಲಿಲ್ಲ ಅಂತ ನಿನ್ನ ಮೇಲೆ ಯಮರಾಜ ಏನು ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ನಾನು ಎಲ್ಲ ಹೋದ್ಮೇಲೆ ಅವನಿಗೆ ಹೇಳ್ತೇನೆ ಅಂದೆ ಈ ಅಪ್ಪ. ಕ್ಷಮತಾಂ ಧರ್ಮರಾಜವೇ ವಿಜಯ ಪಿತರಾವಯಂ. ಧರ್ಮರಾಜ, ನಮ್ಮನ್ನು ನೀನು ಕ್ಷಮಿಸಬೇಕು. ಯಾಕೆಂದ್ರೆ ನಾವಿಬ್ರು ಇವನು ತಂದೆ ತಾಯಿಗಳು, ಇವನೊಬ್ಬನೇ ಸಾಯೋದು ನಮ್ಗೆ ಅಪೇಕ್ಷೆ ಇರಲಿಲ್ಲ. ನಮ್ಮನ್ನು ಈತ ಪಾಲನೆ ಪೋಷಣೆ ಮಾಡಬೇಕಾಗಿತ್ತು, ನಮ್ಮ ಜೊತೆಗೆ ಈತ ಇಲ್ಲಿ ಬರಬೇಕಾಗಿತ್ತು, ಹಾಗಾಗಿ ವಿಳಂಬ ಆಯಿತು. ಯಮ ಧರ್ಮಾತ್ಮ, ಲೋಕಪಾಲಕನಾದವನು, ಅವನು ನಮಗೆ ಶಾಶ್ವತವಾದಂಥ ಅಭಯ ಕೊಡ್ತಾನೆ. ಹಾಗಾಗಿ ನೀನು ಸತ್ತಿದ್ರೂ ಕೂಡ ಮೇಲೆ ಹೋಗೋದನ್ನು ವಿಳಂಬ ಮಾಡು ಅಂದ ಅಪ್ಪ. ನೀನು ಪಾಪರಹಿತನಾದವನು, ಆದರೆ ಈ ಪಾಪಿಷ್ಠನಾದಂಥ ಕ್ಷತ್ರಿಯ ನೀನು ನಿನ್ನ ಸಂಹಾರ ಮಾಡಿದ್ದಾನೆ, ನಿನಗೆ ಸದ್ಗತಿ ಆಗಬೇಕು ಅಂದ ಅಪ್ಪ. ಎಂಥ ಸದ್ಗತಿ ಅಂದರೆ, ವೀರ ಯೋಧರಾದವರು ರಣಭೂಮಿಯಲ್ಲಿ ಶಸ್ತ್ರದ ಏಟನ್ನು ತಿಂದು, ರಾಷ್ಟ್ರದ ರಕ್ಷಣೆಗಾಗಿ ಶಸ್ತ್ರದ ಏಟನ್ನು ತಿಂದು ಮರಣಿಸಿದರೆ ಅವರಿಗೆ ಸದ್ಗತಿ ಅಂತ ಹೇಳ್ತದೆ ಶಾಸ್ತ್ರ. ಅಂಥ ಸದ್ಗತಿ ನಿನಗೂ ಕೂಡ ಆಗಲಿ. ಯುದ್ಧದಲ್ಲಿ ವಿಮುಖರಾಗದೆ ಕೊನೆಯ ಉಸಿರಿರೋ ತನಕ ಎದುರಾಳಿಗೆ ಅಭಿಮುಖವಾಗಿ ನಿಂತು ಯಾರು ಶಸ್ತ್ರಾಘಾತದಿಂದ ಮರಣ ಹೊಂದುತ್ತಾರೋ ಅಂತಹ ವೀರ ಯೋಧರಿಗೆ ಸಿಗುವಂಥ ಸದ್ಗತಿ ನಿನಗಾಗಲಿ. ಸಗರ, ಶೈಬ್ಯ, ದಿಲೀಪ, ಜನಮೇಜಯ, ನಹುಷ, ದುಂಧುಮಾರ ಮೊದಲಾದ ಚಕ್ರವರ್ತಿಗಳು ಯಾವ ಸದ್ಗತಿಯನ್ನು ಪಡೆದ್ರೋ ಅದನ್ನು ನೀನು ಕೂಡ ಪಡೆದುಕೋ. ಸಾಧು ಸತ್ಪುರುಷರು ಅಧ್ಯಯನ ಅಧ್ಯಾಪನ, ತಾವು ಓದೋದು ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸೋದು, ಮತ್ತು ಅಧ್ಯಯನ ಅಧ್ಯಾಪನ ಮೊದಲಾದಂಥ ಷಟ್ಕರ್ಮಗಳು, ದಾನ, ಸ್ವೀಕಾರ, ಯಜ್ಞ ಮಾಡುವುದು, ಮಾಡಿಸೋದು. ಈ 6 ಕರ್ಮಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ಸಿಗುವಂಥ ಪುಣ್ಯ ನಿನಗೆ ಸಿಗಲಿ. ಏಕಪತ್ನಿ ಪ್ರತಿಷ್ಠನಿಗೆ ಯಾವ ಸದ್ಗತಿ ಆಗ್ತದೋ ಆ ಸದ್ಗತಿ ನಿನಗೂ ಸಿಗಲಿ ಅಂತಂದ. ಅದೊಂದು ವಿಚಿತ್ರವಾಗಿ ಕಾಣಿಸ್ತದೆ. ಬಹುಪತ್ನಿತ್ವಕ್ಕೆ ಅವಕಾಶ ಇತ್ತು, ಆದರೂ ಏಕಪತ್ನಿ ಪ್ರತಿಷ್ಠರಿಗೆ ಪುಣ್ಯ ಹೆಚ್ಚುತ್ತೇನೋ ಆಗಿನ ಕಾಲದಲ್ಲಿ. ಸಾವಿರಾರು ಹಸುಗಳನ್ನು ದಾನ ಮಾಡಿದವರಿಗೆ, ಗುರುಗಳು ಪಾದ ಸೇವೆ ಮಾಡಿದವರಿಗೆ, ಮಹಾಪ್ರಸ್ಥಾನ ಮಾಡಿ ದೇಹತ್ಯಾಗ ಮಾಡುವವರು, ಮಹಾಪ್ರಸ್ಥಾನ ಮಾಡುವುದು ಹಿಂದೊಂದ್ಸರಿ ಹೇಳಿದ್ದೆ. ನಾವು ಜೀವಮಾನದಲ್ಲಿ ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡಿ ಮಕ್ಕಳಿಗೆ ಕೊಡಬೇಕಾದ ಅಧಿಕಾರವನ್ನೆಲ್ಲ ಒಪ್ಪಿಸಿಕೊಟ್ಟು ಅವರ ಜವಾಬ್ದಾರಿಯನ್ನೆಲ್ಲ ಮುಗಿಸಿ ಇನ್ನೊಮ್ಮೆ ನಾನು ಹೋಗಿ ಬರ್ತೇನೆ ಅಂತ ಅವ್ರಿಗೆ ಹೇಳ್ಬಿಡೋರು. ಊರಿನವ್ರಿಗೆ ಅವ್ರಿಗೆ ಎಲ್ಲರಿಗೂ ಹೇಳಿ ನಾನು ಬರ್ತೇನೆ ಅಂತ ಆಸೆ ನನಗೂ ಇಲ್ಲ, ನೀವು ಇಟ್ಕೊಳ್ಬೇಡಿ ಅಂತ ಹೇಳಿ ಉತ್ತರ ದಿಕ್ಕಿನ ಕಡೆ ಹೋಗಿಬಿಡೋದು. ಅದಕ್ಕೆ ಮಹಾಪ್ರಸ್ಥಾನ ಅಂತ ಕರೀತಾರೆ. ಹಿಮಾಲಯದ ಕಡೆ ಹೋಗೋದಕ್ಕೆ ಅವ್ರಿಗೆ ಅದಕ್ಕೂ ಪುಣ್ಯ ಇದೆ. ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಪುಣ್ಯ ಇಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಜೀವನ ಬೇಡಾಗಿ ಆತ್ಮಹತ್ಯೆ ಮಾಡ್ಕೊತಿರ್ತಾರೆ. ಮಹಾಪ್ರಸ್ಥಾನ ಮಾಡುವವರು ವಿರಕ್ತರಾಗಿ ಹೊರಟಿರ್ತಾರೆ. ಸಾಹಿತ್ಯ ಏನು ಗೊತ್ತಿರ್ತದೆ ಅವರಿಗೂ,
ಆದರೆ ವಿರಕ್ತರಾಗಿ ಹೊರಟಿರೋದ್ರಿಂದ ಅವ್ರಿಗೆ ಪುಣ್ಯ. ಮಹಾಪ್ರಸ್ಥಾನಕ್ಕೂ ಆತ್ಮಹತ್ಯೆಗೂ ಅದು ಪರಿಹಾರ. ಆತ್ಮಹತ್ಯೆ ಆದವರು ಮಾಡ್ಕೊಳ್ಳೋರು ಜವಾಬ್ದಾರಿ ತಪ್ಪಿಸ್ಕೊಂಡು ಮಾಡ್ತಿರ್ತಾರೆ, ಹಾಗೆ ಅವ್ರಿಗೆ ಪಾಪ. ಅಂಧಂತಮಃ ಪ್ರವಿಶಂತಿ ಏಕೆ ಆತ್ಮಹನೋ ಜನಾಹ ಅಂತ ಈಶಾವಾಸ್ಯೋಪನಿಷತ್ತು. ಆತ್ಮನನ್ನು ಯಾರು ಕೊಲ್ತಾರೆ, ಆತ್ಮಹತ್ಯೆ ಯಾರು ಮಾಡ್ಕೋತಾರೆ ಅವರು ಅಂಧನ್ ತಮಸ್ಸಿಗೆ ಹೋಗ್ತಾರೆ, ಕೆಟ್ಟ ನರಕಕ್ಕೆ ಹೋಗ್ತಾರೆ ಅಂತ. ನಮ್ಮದು ತಪಸ್ಸುಗಳ ವಂಶ, ವೈಶ್ಯನೇ ಇದ್ದಿರ್ಬೋದು, ಅವನು ಪುಣ್ಯಾತ್ಮ ವಂಶ ಇದು. ಯಾರೂ ದುರ್ಗತಿಯನ್ನು ಹೊಂದಿಲ್ಲ ಇಲ್ಲಿ ತನಕ. ಹಾಗಾಗಿ ನೀನು ಕೂಡ ಸದ್ಗತಿಯನ್ನೇ ಪಡ್ಕೋತಿ. ಆದ್ರೆ ನಿನ್ನನ್ನು ಯಾರು ಕೊಂದ್ರಲ್ಲ ಅವ್ರು ಮಾತ್ರ ಸದ್ಗತಿಯನ್ನು ಪಡ್ಕೊಳ್ಳೋದಿಲ್ಲ, ಅವರು ದುರ್ಗತಿಯನ್ನೇ ಹೊಂದ್ತಾರೆ ಅಂದವನು. ಈ ಥರ ನಾನಾ ರೀತಿಯಾಗಿ ವಿಲಾಪ ಮಾಡಿದ ಆ ವೃದ್ಧ ಮತ್ತೆ ತನ್ನ ಪತ್ನಿಯ ಜೊತೆ ಸೇರಿ ಆ ಮಗನಿಗೆ ಮಾಡಬೇಕಾದಂತಹ ಉತ್ತರ ಕ್ರಿಯೆಗಳನ್ನು ಮಾಡಿದ. ಆ ಸಂದರ್ಭದಲ್ಲಿ ಆ ಋಷಿಪುತ್ರ ದೇವೇಂದ್ರ ತಾನೇ ವಿಮಾನ ತಗೊಂಡುಕೊಂಡು ಬಂದ. ಆ ವಿಮಾನದಲ್ಲಿ ಕುತ್ಕೊಂಡು ಸ್ವರ್ಗಕ್ಕೆ ಹೋಗಿಬಿಟ್ಟ ಅಂತ ಹೇಳ್ತೀವಿ ವಾಲ್ಮೀಕಿ ರಾಮಾಯಣ. ಅದ್ರ ಕಾರಣ ಏನಂದ್ರೆ ತಾನು ಮಾಡಿದಂಥ ತಪಸ್ಸು, ತಂದೆ ಮಾಡಿದಂಥ ಅನುಗ್ರಹ, ಅದ್ರ ಮೂಲಕವಾಗಿ ದಿವ್ಯ ರೂಪವನ್ನು ಧಾರಣೆ ಮಾಡಿದ. ದೇವೇಂದ್ರನ ಜೊತೆಗೆ ಸ್ವರ್ಗಾರೋಹಣ ಮಾಡಿಬಿಟ್ಟ. ದೇವೇಂದ್ರ ತಾನೇ ಬಂದು ಆ ಋಷಿಕುಮಾರನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋದ. ತಂದೆ ತಾಯಿಗಳು ಆತ ಹೋಗಿದ್ದನ್ನು ನೋಡ್ತಾ ಇದ್ರು. ಕಾರಯಿತ್ವ ನೃಪತಿನ ಚಿತಿಂ ಪುತ್ರ ಸಮನ್ವಿತವು. ರಾಜನ ಮೂಲಕವಾಗಿ ಅವರು ಚಿತಾಗ್ನಿಯನ್ನ, ಆ ಮಗನಿಗೆ ಉತ್ತರ ಕ್ರಿಯೆ ಮಾಡಲಿಕ್ಕೆ ಚಿತಾಗ್ನಿಯನ್ನು ಅವರು ತಯಾರು ಮಾಡಿದ್ರು ಅಂತ ಹೇಳ್ತದೆ ಆನಂದ ರಾಮಾಯಣ. ಆ ಋಷಿಕುಮಾರ ಮೇಲೆ ಏನು ಹೊರಟಿದ್ನಲ್ಲ, ವಿಮಾನದಲ್ಲಿ ಕುತ್ಕೊಂಡಿದ್ನಲ್ಲ ಅಥವಾ ವಿಮಾನ ಹತ್ತುತ್ತಾ ಇದ್ನಲ್ಲ, ಆಗ ಅವನು ತಂದೆ ತಾಯಿಗಳಿಗೆ ಈ ಮುಂದಿನ ಮಾತನ್ನು ಹೇಳಿದ ಸಮಾಧಾನ ಮಾಡಿ. ನಿಮ್ಮ ಪಾದ ಸೇವೆಯಿಂದ ನನಗೆ ಈ ಮಹತ್ವದ ಸ್ಥಾನ ಬಂದಿದೆ, ನೀವು ಕೂಡ ಶೀಘ್ರವಾಗಿ ಇಂಥದೇ ಸ್ಥಾನ ಪಡ್ಕೊಳ್ತೀರಿ, ನನ್ನ ಸಮೀಪಕ್ಕೆ ಬರ್ತೀರಿ ಅಂತ ಹೇಳಿ ಆತ ಸ್ವರ್ಗಾರೋಹಣ ಮಾಡಿಬಿಟ್ಟ. ಆ ವೃದ್ಧ ತಾಪಸ ಪತ್ನಿಯ ಜೊತೆ ಸೇರಿಕೊಂಡು ಜಲತರ್ಪಣ ಮಗನಿಗೆ ಮಾಡಬೇಕಾದ್ನೆಲ್ಲವನ್ನು ಮಾಡಿದ. ಕೊನೆಗೆ ನನಗೆ ಹೇಳಿದ, ಅದ್ಯೈವ ಜಹಿಮಾಂ ರಾಜನ್ ಮರಣೇ ನಾಸ್ತಿಮೇ ಗಥಾ ಎಚ್ಚರೇಣೈಕ ಪುತ್ರಂ ಮಾಂ ತ್ವಮಕಾರ್ಷಿ ರಪುತ್ರಕಂ. ಮಹಾರಾಜನೇ, ಅದೇ ಬಾಣನೇ ತಗೋ, ಯಾವ ಬಾಣದಿಂದ ನನ್ನ ಮಗನ ಕೊಂದಿಲ್ಲ ಅದೇ ಬಾಣದಿಂದ ನನ್ನನ್ನು ಕೊಂದುಬಿಡು, ಸಾಯ್ಲಿಕ್ಕೆ ನನಗೇನು ಭಯ ಇಲ್ಲ. ಅಜ್ಞಾನದಿಂದ ನನ್ನ ಮಗನನ್ನು ನೀನು ಕೊಂದಿ, ತಿಳಿದೇ ಮಾಡಿದೆ, ಆದ್ರಿಂದ ನಿನ್ನನ್ನು ನಾನು ಭಸ್ಮ ಮಾಡಲಿಲ್ಲ ಅದೇ ಕ್ಷಣಕ್ಕೆ. ಆದರೆ ಏಕಮಾತ್ರ ಪುತ್ರ ಏಕಮಾತ್ರ ಆಶ್ರಯನ ಅಂತ ಮಗನನ್ನು ನೀನು ಕೊಂದಿಲ್ಲ, ಅದಕ್ಕಾಗಿ ದಾರುಣವಾದಂಥ ಶಾಪ ನಿನಗೂ ನಾನೊಂದು ಕೊಡ್ತೇನೆ ಅಂತ ಆತ ಹೇಳಿದ. ಈಗ ಗಮನಿಸ್ಬೇಕೇನೆಂದ್ರೆ, ಆ ದಶರಥ ಸ್ವಯಂಭೂ ಮನುವಿನ ಅವತಾರ ಅಥವಾ ಇನ್ನೊಂದೇನು ಮತ್ತೊಬ್ಬ ಯಾರು ಮನು ಹೇಳಿದ್ನಲ್ಲ, ಅದು ಒಬ್ಬ ಮನುವಿನ ಅವತಾರ ಮತ್ತೊಬ್ಬ ಮನುವಿನ ಆವೇಶ ಅಂತ ಈ ಥರ ಏನು ಹೇಳಿದ್ದೆ. ವೈವಸ್ವತ ಮನು, ಅದು ಯಾರು ಒಬ್ಬಂತೂ ಒಂದು ಅವತಾರ ಒಬ್ಬೊಂದು ಆವೇಶ ಅಂತ ಹೇಳಿದ್ದೆ. ಅಷ್ಟು ಉನ್ನತ ಸ್ಥಾನದಲ್ಲಿದ್ದವನು ಈ ಋಷಿಯ ಕಡೆಯಿಂದ ಶಾಪ ಹೇಗೆ ಸ್ವೀಕಾರ ಮಾಡ್ತಾನೆ? ತಾತ್ಪರ್ಯದಲ್ಲಿ ಬರೋ ಪ್ರಕಾರ ಕೆಳಗಿನವರು ಶಾಪ ಕೊಟ್ಟರೆ ಮೇಲಿಗಿನವರಿಗೆ ಅದು ತಟ್ಟೋದಿಲ್ಲ ಸಾಮಾನ್ಯವಾಗಿ. ಆದರೂ ಕೆಲವು ಸಲ ಭಗವಂತನ ಸಂಕಲ್ಪಕ್ಕನುಸಾರ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ. ಇವು ಎಲ್ಲ ನಮ್ಮಂಥವರು ಪ್ರಮಾದದಿಂದ, ತೀವ್ರವಾದಂಥ ಪ್ರಮಾದದಿಂದ, ಅಜ್ಞಾನದಿಂದ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ವಶರಾಗಿ ಮಾಡುವಂಥ ಪಾಪಗಳು. ಆ ದೇವತೆಗಳು ಅಂತ ಉನ್ನತ ಸ್ಥಾನದಲ್ಲಿದ್ದವರು ಮಾಡುವಂಥ ಪಾಪಗಳೇನಿವೆ ಅವು ಕೆಲವು ದೇವತಾ ಕಾರ್ಯಗಳಿಗೆ ಅವೆಲ್ಲ ಮುನ್ನುಡಿ ಅಷ್ಟೆ. ಅದನ್ನ ಆತ ಕೆಲವೊಂದು ಸರಿ ಸಣ್ಣವ್ರು ಕೊಟ್ಟಂಥ ಶಾಪವನ್ನು ದೊಡ್ಡವರು ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಅವನ ಸ್ವರೂಪ ಏನಂತ ನಿರ್ಣಯದಲ್ಲಿ ಉಳಿದ ಶಾಸ್ತ್ರದಲ್ಲಿ ನಾವು ನೋಡ್ತೀವಿ, ದಶರಥನ ಸ್ವರೂಪ ಏನಂತ ಹೇಳಿ. ಆಗ ಆ ಶ್ರವಣಕುಮಾರನ ಅಪ್ಪನ ಸ್ವರೂಪ ಏನಂತ ಎಲ್ಲೂ ವಿವರಣೆ ಬಂದಿಲ್ಲ. ಹಾಗಾಗಿ ಆತ ಸಣ್ಣವನು ದೊಡ್ಡವನು ಅಂತ ನಿಶ್ಚಯ ಮಾಡೋದು ಕಷ್ಟ. ಅಂತೂ ಭಗವಂತನ ಸಂಕಲ್ಪದಂತೆ ಶಾಪವನ್ನು ಆತ ಸ್ವೀಕಾರ ಮಾಡಿದ ಅಂತ ಅರ್ಥ ಮಾಡ್ಕೊಳ್ಬೇಕು. ಕ್ಷತ್ರಿಯ ನೀನು, ಅಜ್ಞಾನದಿಂದ ಋಷಿಕುಮಾರನನ್ನ ಹತ್ಯೆ ಮಾಡಿದೆ, ಹಾಗಾಗಿ ನಿನಗೆ ಬ್ರಹ್ಮಹತ್ಯಾ ದೋಷ ಏನಿಲ್ಲ ಈಗ ಅಜ್ಞಾನದಿಂದ ಮಾಡಿದೆ. ಆದ್ರಿಂದ ಆದರೆ ಯಾವ ರೀತಿಯಾಗಿ ಯಜ್ಞ ಮಾಡಿದಾಗ ಅದಕ್ಕೆ ಉಚಿತವಾದ ದಕ್ಷಿಣೆಯನ್ನು ಕೊಟ್ಟರೆ ಅದರಿಂದ ಯೋಗ್ಯವಾದಂಥ ಫಲ ಕೂಡಲೇ ಸಿಗ್ತದೆ, ಹಾಗೆ ನೀನೇನು ಇವತ್ತು ಅಪರಾಧ ಮಾಡಿದೆ, ಆ ಅಪರಾಧದ ಫಲವನ್ನು ನೀನು ಕೂಡ ನಿನ್ನ ಜೀವನದಲ್ಲಿ ಅನುಭವಿಸ್ತಿ. ನೀನು ಈಗ ಸದ್ಯದಲ್ಲೇ ತಲೆ ಒಡೆದು ಸಾಯೋದಿಲ್ಲ, ಭಸ್ಮ ಆಗಿಯೂ ಹೋಗೋದಿಲ್ಲ, ಆದರೆ ಜೀವಮಾನದಲ್ಲಿ ನಿನ್ನ ಫಲ ಮಾತ್ರ ಅನುಭವಿಸ್ತಿ ಅಂತ ಅವನು. ಪುತ್ರ ವಿಯೋಗ ರೂಪವಾದ ಸ್ಥಿತಿ ಅದು. ನಾನು ನನ್ನ ಕೊನೆ ಕಾಲದ ಮಕ್ಕಳನ್ನ ಹೇಗೆ ಕಳ್ಕೊಂಡ ಹಾಗೆ ನೀನು ಕೂಡ ಮಗನನ್ನು ಕಳ್ಕೊಂಡು
ಸಂತಾಪವನ್ನು ಅನುಭವಿಸ್ತಾ ಸಾಯಬೇಕಾಗ್ತದೆ. ಬೇಗ ಅಂತ ಹೇಳಿದೆ, ಬೇಗನೆ ಪ್ರಾಪ್ತ ಆಗೋದಿಲ್ಲ. ಅವಾಗ ದಶರಥನಿಗೆ ಎಷ್ಟು ವರ್ಷ ಇತ್ತು ಗೊತ್ತಿಲ್ಲ, ಅಂತೂ ಮುಂದೊಂದು 40-50 ವರ್ಷ ಅಥವಾ ಬದುಕಿ ಕೊನೆಗೆಲ್ಲ ಅನುಭವಿಸಿ ಸತ್ತು ಹೋದ ದಶರಥನು ಕೂಡ. ಹೀಗೆ ಆ ವೃದ್ಧ ದಂಪತಿಗಳು ನನಗೆ ಶಾಪ ಕೊಟ್ಟರು, ಬಹಳ ಕಾಲ ಸಂಕಟಪಟ್ಟರು. ಕೊನೆಗೊಮ್ಮೆ ಆ ಚಿತೆ ಏನಿತ್ತು, ಮಗನ ಸಲುವಾಗಿ ತಯಾರು ಮಾಡಿದ ಚಿತೆ, ಅದನ್ನೇ ಏರಿ ತಮ್ಮ ಪ್ರಾಣವನ್ನು ಅವರು ಪರಿತ್ಯಾಗ ಮಾಡಿಬಿಟ್ರು. ಹಾಗಾಗಿ ನಾನಿವತ್ತು ಕೊನೆ ಕಾಲದಲ್ಲಿ ರಾಮನನ್ನು ಕಾಡಿಗಟ್ಟಬೇಕಾಯ್ತಲ್ಲ, ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾನು ಅವತ್ತು ಮಾಡಿದ ಪಾಪನೇ ಕಾರಣ ಅಂತ ನನಗೆ ನೆನಪಿಗೆ ಬಂತು. ಆ ದಶರಥ ಕೌಸಲ್ಯಗೆ ಹೇಳಿದ, ದಶರಥಾಯ ತೌ ಶಾಪಂ ದದತುಹು ಪುತ್ರ ದುಃಖಿತವು ಪುತ್ರ ಶೋಕಾದಾವಯೋಧಿ ಯಥಾ ಮೃತ್ಯು ತವಾಸ್ಥಿತಿ. ನಮಗೆ ಹೇಗೆ ಪುತ್ರ ಶೋಕದಿಂದ ಮರಣ ಬಂತು ಹಾಗೆ ನಿನಗೂ ಬರಲಿ. ಆನಂದ ರಾಮಾಯಣದಲ್ಲಿ ಬರುವಂಥ ಒಂದು ಪ್ರತ್ಯೇಕ ಹೆಚ್ಚಿನ ಮಾಹಿತಿ ಏನಂದ್ರೆ, ರಾಜ ನಗರಕ್ಕೆ ಹೋದ, ಗುರುಗಳಾದ ವಸಿಷ್ಠರಿಗೆ ಅದನ್ನೆಲ್ಲ ಹೇಳಿದ. ವಸಿಷ್ಠರು ಆ ದೋಷದ ಶಾಂತಿಗಾಗಿ ಅಶ್ವಮೇಧ ಯಜ್ಞವನ್ನು ಮಾಡಿಸಿದ್ರು. ತುರಗಾಧ್ವರಂ ಅಶ್ವಮೇಧ ಯಾಗವನ್ನು ಮಾಡಿಸಿದ್ರು. ಸಾಕೇತೆ ಸರಯೂ ತಟೆ, ಅಯೋಧ್ಯ ನಗರದಲ್ಲಿ ಸರಯೂ ನದಿ ತೀರದಲ್ಲಿ ಮಾಡಿಸಿದ್ರು. ಬರೇ ದೋಷ ಶಾಂತಿಗಾಗಿ ಅಲ್ಲ, ಮುಂದೆ ಅವನಿಗೆ ಮಕ್ಕಳು ಹುಟ್ಟಬೇಕಾಗಿತ್ತು. ಋಷ್ಯಶೃಂಗ ಅನ್ನುವಂಥ ಮುನಿ ಬಂದ, ಆತ ಆ ಯಜ್ಞವನ್ನು ನಡೆಸಿಕೊಟ್ಟ ಅನ್ನುವಂಥ ಘಟನೆ ಎಲ್ಲ ಆನಂದ ರಾಮಾಯಣದಲ್ಲಿ ಮುಂದುವರೆದಿದೆ. ಅದೆಲ್ಲ ಹಿಂದೆ ಹೇಳಿದ್ದೆ. ಅಂತೂ ಆ ಮುನಿಕುಮಾರನ್ನು ಹತ್ಯೆ ಮಾಡಿದ ದೋಷ ಪರಿಹಾರಕ್ಕಾಗಿ ಮತ್ತು ಸತ್ಪುತ್ರರನ್ನು ಪಡೆಯೋದಕ್ಕಾಗಿ ಆ ಯಜ್ಞ ಮಾಡಿದ ಅಂತ ನಾವು ಅರ್ಥ ಮಾಡಬಹುದು. ಕೌಸಲ್ಯಗೆ ದಶರಥ ಮುಂದುವರೆಸಿದ ಈ ವಾಲ್ಮೀಕಿ ರಾಮಾಯಣದಲ್ಲಿ. ತಸ್ಯಾಯಂ ಕರ್ಮಣೋ ದೇವಿ ವಿಪಾಕ ಸಮುಪಸ್ಥಿತ ಅಪತ್ಯೈಸ್ತಃ ಸಂಭುಕ್ತ ವ್ಯಾಧಿ ಮನ್ನರಸೋ ಯಥ. ರೋಗಾರ್ಥನಾದವನು ಸತ್ಯ ಆಹಾರ ಸ್ವೀಕಾರ ಮಾಡೋದ್ಬಿಟ್ಟು ಅಪತ್ಯ ಆಹಾರ ಸ್ವೀಕಾರ ಮಾಡಿಬಿಟ್ರೆ ಆ ಸಮಯದಲ್ಲಿ ಅದು ಬಾಯಿಗೆ ರುಚಿ ಅನ್ನಿಸ್ತದೆ. ಮುಂದೆ ಹೋಗಿ ಅದು ಘಾತಕ ಹೇಗಾಗ್ತದೋ ಹಾಗೆ ನಾನು ಹಿಂದೆ ಮಾಡಿದಂಥ ಪಾಪದ ಕರ್ಮ ಇವತ್ತು ನನ್ನನ್ನು ಸುಡ್ತಾ ಇದೆ. ಹೀಗೆ ದಶರಥ ಆ ಕೌಸಲ್ಯಗೆ ಹೇಳಿ ನಾನಾ ರೀತಿಯಾಗಿ ದುಃಖಪಟ್ಟ. ಹೇಳಿದ ಅವನಿಗೆ, ಮಕ್ಕಳನ್ನು ಕಳ್ಕೊಂಡ ಕಾರಣಕ್ಕಾಗಿ ನಾನಿವತ್ತು ಸಾವನ್ನ ಸಮೀಪಿಸ್ತಿದ್ದೇನೆ. ನನಗೆ ಸುತ್ತಮುತ್ತಲಿರುವಂಥ ಏನು ಸಂಗತಿಯೂ ಕಾಣ್ತಿಲ್ಲ, ನೀನು ಕಾಣ್ತಿಲ್ಲ. ಆವಾಗ ಅವನಿಗೆ ಅಂಧತ್ವ ಬಂದಿತ್ತು. ತಾಯಿಯವರಿಗೆಲ್ಲರಿಗೂ ಅಂಧತ್ವ ಬರ್ತದೆ, ಮುಂದಿನ ಕೆಲವು ಸಂಗತಿಗಳು ಕಾಣೋದಿಲ್ಲ ಅಂತೆಲ್ಲ ಕೇಳಿದ ಜನಪ. ಯಮಕ್ಷಯ ಮನುಪ್ರಾಪ್ತಾ ದೃಕ್ಷಂತಿ ನಹಿ ಮಾನವಾಹ. ಯಮನ ಊರಿಗೆ ಯಾರು ಹೊರಟಿರ್ತಾರೆ ಅವರಿಗೆ ಕಣ್ಣೇನು ಕಾಣಿಸೋದಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಶಾಸ್ತ್ರದಲ್ಲಿ ಹೇಳಿದ ಮಾತು. ನನಗೆ ಒಂದೇ ಅವಕಾಶ ಇದೆ, ಏನಂದ್ರೆ ರಾಮನೇ ಇಲ್ಲಿ ಬಂದು ನನ್ನನ್ನು ಸ್ಪರ್ಶ ಮಾಡಬೇಕು, ಮತ್ತೆ ನಾನು ಕೊಟ್ಟಂಥ ಸಿಂಹಾಸನ ಸ್ವೀಕಾರ ಮಾಡಬೇಕು. ಹಾಗೇನಾದರೂ ಆದ್ರೆ ನಾನು ಮತ್ತೆ ಬದುಕಬಲ್ಲೆ. ಸಾವಿನ ತೆಕ್ಕೆಗೆ ಹೋದವನು ತಿರುಗಿ ಮರಳಿ ಬರಬಲ್ಲೆ. ಆದರೆ ಅವನ ಸ್ಪರ್ಶ ಇಲ್ಲದೆ, ಸಂಪರ್ಕ ಇಲ್ಲದೆ, ಅವನ ಸಂದರ್ಶನ ಇಲ್ಲದೆ ನಾನು ಬದುಕೋದು ಸಾಧ್ಯವೇ ಇಲ್ಲ. ರಾಮ ದೊಡ್ಡ ಘನತೆ ಉಳ್ಳಂಥ ವ್ಯಕ್ತಿ. ಅವನ ಘನತೆಗೆ ತಕ್ಕಂತೆ ನಾನು ವರ್ತನೆ ಮಾಡಲಿಲ್ಲ. ಅವನದ್ದು ಘನತೆಗೆ ತಕ್ಕಂತೆ ನಡ್ಕೊಂಡ, ಕಾಡಿಗೆ ಹೋದ, ತನ್ನ ಮಹತ್ವವನ್ನು ತೋರಿಸ್ಕೊಟ್ಟ. ನಾನು ಮಾತ್ರ ಕ್ಷುದ್ರನಾಗಿ ಬಾಳಿದೆ ಅಂದ ಈ ರಾಜ. ಮಗ ದುರಾಚಾರಿಯಾಗಿದ್ರು ಅಂಥವನನ್ನು ಕಾಡಿಗೆ ಕಟ್ಟಬಾರ್ದು. ಅಂತಹ ಸಂದರ್ಭದಲ್ಲಿ ಮಹಾತ್ಮನಾದಂತಹ ಸದ್ಗುಣಿಯಾದವನು ನಾನು ಕಾಡಿಗಟ್ಟಿದ್ನಲ್ಲ. ಹೀಗೆ ನಾನಾ ಥರ ಅವನು ಶೋಕಪಟ್ಟ. ನನಗೆ ಈಗ ನೀರೂ ಕಾಣಿಸ್ತಿಲ್ಲ, ನನ್ನ ಜ್ಞಾಪಕ ಶಕ್ತಿ ಉಡುಗಿ ಹೋಗ್ತಿದೆ. ನನಗೆ ಯಮನ ದೂತರು ಕಾಣಿಸ್ತಿದ್ದಾರೆ, ಯಮನ ದೂತರು ಕಾಣಿಸ್ತಾರಂತ. ಅದಕ್ಕೂ ಸ್ವಲ್ಪ ಪುಣ್ಯಾತ್ಮರಾದವರಿಗೆ, ಉಳಿದವರಿಗೆಲ್ಲ ಬರೀ ಭ್ರಾಂತಿಗಳಷ್ಟೇ. ಇದಕ್ಕಿಂತ ಹೆಚ್ಚಿನ ದುಃಖ ಇನ್ನೇನಿದೆ? ಪ್ರಾಣ ಹೋದ ನಂತರ ಮಹಾತ್ಮನಾದವನು ಧರ್ಮಜ್ಞನಾದಂಥ ನನ್ನ ಮಗನನ್ನ ನಾನು ನೋಡ್ತೀನೋ ಇಲ್ಲೋ ಅದನ್ನೂ ನನಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮುಂದಾದ್ರೂ ಕೂಡ ಮಗನನ್ನು ನೋಡೋದಿಲ್ಲ ಅನ್ನೋ ದುಃಖ ನನ್ನ ಪ್ರಾಣಗಳನ್ನು ಹೀರ್ತಾ ಇದೆ. ಇನ್ನು 15 ವರ್ಷಗಳು ಕಳೆದ ಬಳಿಕ, 14 ವರ್ಷಗಳು ಕಳೆದ ಬಳಿಕ 15ನೇ ವರ್ಷದಲ್ಲಿ ನನ್ನ ಮಗನ ಮುಖವನ್ನು ಯಾರು ನೋಡ್ತಾರೋ ಅವರು ಮನುಷ್ಯರಲ್ಲ, ಅವರು ದೇವತೆಗಳೇ ಅಂತ ಮಹಾತ್ಮರವರು ಅಂತ ಅನ್ಕೊಂಡ ಆ ದಶರಥ. ಅಯೋಧ್ಯೆಗೆ ಹಿಂತಿರುಗಿದಾಗ ರಾಮ ಅವನನ್ನ ಶುಕ್ರ ಗ್ರಹ ಉದಯಿಸಿದಾಗ ಮನುಷ್ಯ ಸಂತೋಷ ಪಡ್ತಾನೆ. ದಿಗಂತದಲ್ಲಿ ಶುಕ್ರ ಗ್ರಹ ಉದಯಿಸಿದಾಗ ಅಷ್ಟು ಸಂತೋಷ ಪಡ್ತಾರೆ. ಅಯೋಧ್ಯ ನಗರಕ್ಕೆ ರಾಮ ಬಂದಾಗ ಅವನು ನೋಡುವವರೇ ಧನ್ಯರು. ನನ್ನ ಹೃದಯ ಸೀಳುವಂತೆ ಭಾಸ ಆಗ್ತಿದೆ. ಪಂಚೇಂದ್ರಿಯಗಳ ಶಕ್ತಿಯೂ ಎಲ್ಲ ಕಡಿಮೆ ಆಗ್ತಿದೆ. ಶಬ್ದ, ರೂಪ, ರಸ, ಗಂಧ 5 ಇಂದ್ರಿಯಗಳಿಗೆ ಸಿಗಬೇಕಾದಂಥ ಅನುಭವ ಯಾವುದು ನನಗೆ ಬರ್ತಾ ಇಲ್ಲ ಈಗ ಅಂತ ಹೇಳ್ಕೊಂಡ.
ಎಣ್ಣೆ ಮುಗಿದು ಹೋದ ನಂತರ ದೀಪದ ಕಿರಣಗಳು ಹೇಗೆ ಕ್ಷೀಣಿಸ್ತವ, ಕ್ಷೀಣಸ್ನೇಹಸ್ಯ ದೀಪಸ್ಯ ಸಂಸಕ್ತಾಹ ರಶ್ಮಯೋ ಯಥ, ಹಾಗೆ ನನ್ನ ಇಂದ್ರಿಯಗಳ ಶಕ್ತಿ, ದೇಹದ ಶಕ್ತಿ ಎಲ್ಲ ನಾಶ ಆಗ್ತದೆ. ನನ್ನನ್ನು ಈ ಮಗನನ್ನು ಕಳ್ಕೊಂಡಂಥ ದುಃಖ ಅನಾಥನನ್ನಾಗಿ ಮಾಡಿದೆ, ಚೇತನಾರಹಿತನನ್ನಾಗಿ ಮಾಡಿದೆ. ಅವನು ಕೊನೆಯೊಂದು ಮಾತನ್ನು ಹೇಳಿದ, ಹಾ ರಾಘವ ಮಹಾಬಾಹೋ, ಹಾ ಮಮ ಆಯಾಸ ನಾಶನ, ಮಹಾಪರಾಕ್ರಮಿಯಾದ ರಾಮನೇ, ನನಗೆ ಇರುವಂಥ ಆಯಾಸ ಪರಿಹಾರ ಆಗಲಿಕ್ಕೆ ಯಾರಾದರೂ ಒಬ್ಬರು ಕಾರಣ ಇದ್ದರೆ ನೀನೇ ಕಾರಣ. ನನ್ನ ಆಯಾಸವನ್ನು ಪರಿಹಾರ ಮಾಡಬಲ್ಲಂಥವ್ರು ಇದ್ದರು, ಬೇರೆ ಯಾರೂ ಇಲ್ಲ. ಹಾ ಪಿತೃಪ್ರಿಯ, ಮಗನಿಗೆ ತಂದೆಗೆ ಪ್ರಿಯನಾದವನೇ, ಎಲ್ಲಿಗೆ ಹೋಗಿದ್ದಿ? ಕೌಸಲ್ಯ ಹೆಸರು ತಗೊಂಡ. ಹಾ ಕೌಸಲ್ಯ ದಿನಶ್ಯಾಮಿ, ನಾನು ಸತ್ಯ ಅಂದ. ಸುಮಿತ್ರೆ ಹೆಸರನ್ನು ತಗೊಂಡ, ಅವಳು ತಪಸ್ವಿನಿ. ಆಮೇಲೆ ಕೈಕೈ ಹೆಸರನ್ನು ತಗೊಂಡ, ಅವಳು ಏನಂದ? ಹಾ ನೃಶಂಸೆ, ಕ್ರೂರಳೆ, ಮಮ ಅಮಿತ್ರೆ, ಗಂಡನಿಗೆ ಹೆಂಡತಿ ಮಿತ್ರಳಾಗಿರಬೇಕು, ಅದು ನೀನು ಶತ್ರುವಾಗಿ ವರ್ತಿಸಿದೆ. ಕೈ ಕುಲಪಾಂಸನೆ, ನಮ್ಮ ಇಡೀ ವಂಶವನ್ನು ಹಾಳುಗೆಡವಿದೆ. ಹೀಗೆ ಅವರೆದುರಿಗೆ ಆತ ಗೋಳಾಡಿದ. ಆ ಕೆಟ್ಟ ಸಂಕಟವನ್ನು ಆತ ಅನುಭವಿಸ್ತಾ ಅರ್ಧರಾತ್ರಿಯ ಕಳೆದ ನಂತರ ಆತ ಪ್ರಾಣ ಪರಿತ್ಯಾಗ ಮಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 64ನೇ ಸರ್ಕ ಮುಕ್ತಾಯ ಆಗಿದೆ.